ಹಾಯ್ 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 ಹಾಯ್. ಹಲೋ ಸ್ಟೂಡೆಂಟ್ಸ್, ಬಂದೆ ನಿಮಗೋಸ್ಕರ ಮತ್ತೆ ಬಂದೆ. ಈ ಸಲ ಯಾವುದು? ಕರೆಕ್ಟ್, 5 ಮಾರ್ಕ್ಸ್. ಏನು ನ್ಯೂಮರಿಕಲ್ಸ್. ಆಲ್ರೆಡಿ ನಾವು 2 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ದೀವಿ, 3 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ದೀವಿ, 5 ಮಾರ್ಕ್ಸ್ ಡೆರಿವೇಶನ್ ಆಯಿತು. ಈಗ ಯಾವ್ದು ಉಳಿದಿದೆ? 5 ಮಾರ್ಕ್ಸ್ ನ್ಯೂಮರಿಕಲ್ಸ್. ಕರೆಕ್ಟ್ ಕರೆಕ್ಟ್, ಹೌದು. MCQs ಇದೆ, ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದೀವಿ. ಲೆಟ್ ಅಸ್ ಮೂವ್ ಆನ್. ಓನ್ಲಿ 2 ಚಾಪ್ಟರ್ಸ್ ಯು ಹ್ಯಾವ್ ಟು ಲರ್ನ್. 2 ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಪಕ್ಕ 100% ನೋಡ್ಕೋಬೇಕು. 100% ನೋಡ್ಕೊಂಡ್ರೆ ಬಂದೇ ಬರುತ್ತೆ, ಅದೇ ಚಾಪ್ಟರ್ಲೇ ಬರುತ್ತೆ. ನಾನು ಮಾಡಿಸಿರೋ ನ್ಯೂಮರಿಕಲ್ಸ್ ನೋಡಿದ್ರೆ ಸಾಕು. ನೋಡಿ, ಯಾವ್ದು ನೋಡ್ಬೇಕು ಸರ್? 2 ಚಾಪ್ಟರ್. ಯಾವ್ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು, ಆಲ್ಟರ್ನೇಟಿಂಗ್ ಕರೆಂಟ್ AC. 2 ಚಾಪ್ಟರ್ ನೋಡ್ಕೊ. ಫಸ್ಟ್ ಬೇಸಿಕಲಿ ಏನ್ ಮಾಡ್ಬೇಕು ಸರ್? ಫಾರ್ಮುಲಾ ಬಹ್ಯಾಟ್ ಹಾಕು. ಹೆಂಗ್ ಬಹ್ಯಾಟ್ ಹಾಕ್ಬೇಕಂದ್ರೆ ನೀನು ರಾತ್ರಿ ಎದ್ದು ಕೇಳಿದ್ರು ಹೇಳಬೇಕು. ಎನಿ ಟೈಮ್ ಎನಿವೇರ್. ಹೆಂಗೆ? ಎನಿ ಟೈಮ್ ಎನಿವೇರ್, ಆ ಥರ ATM ಥರ. ಯಾವಾಗ ಬೇಕಾದರೂ ನಿನಗೆ ಫಾರ್ಮುಲಾ ಜ್ಞಾಪಕ ಇರಬೇಕು, ಆ ಥರ ಬಹ್ಯಾಟ್ ಹಾಕು. 2 ಚಾಪ್ಟರ್ದು ಅಷ್ಟೇ, ಏನು 15 ಚಾಪ್ಟರ್ ಬೇಡ, 2 ಚಾಪ್ಟ್ರೆ. ಯಾವ್ದು ಸರ್? ನೋಡು, ಕರೆಂಟ್ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸ್ದು. ನೋಡಿ, ಇದು ನೋಡ್ಕೊಳ್ಳಿ. ಯಾವ್ದು ಗೊತ್ತಾ? I is equal to Q by T ಗೊತ್ತು, NE by T. ಏನು Q is equal to ಏನು? NE. ಇದೊಂದು ಡಿರೈವೇಶನ್ ಮಾಡೇ ಇದೆಯಾ? NA ಕರೆಂಟ್ ಡೆನ್ಸಿಟಿ, ಓಮ್ಸ್ ಲಾ, ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಲೆಂತ್ ಅಂಡ್ ಏರಿಯಾ, ಇದು ಟೆಂಪರೇಚರ್ ಕೋಫಿಷಿಯೆಂಟು, ಮತ್ತೆ ಮೊಬಿಲಿಟಿ, ಡ್ರಿಫ್ಟ್ ವೆಲಾಸಿಟಿ, ಮತ್ತೆ ಇದು ಇಂಟರ್ನಲ್ ರೆಸಿಸ್ಟೆನ್ಸ್. ಸೆಲ್ಲಲ್ಲಿ ಇದ್ರೆ ಈ ಫಾರ್ಮುಲಾ ಬರುತ್ತೆ. ಕರೆಂಟು, ಎಲ್ಲ ಫಾರ್ಮುಲಾಸು ಜ್ಞಾಪಕ ಇಟ್ಕೋಬೇಕು. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಲೆಟ್ ಅಸ್ ಸ್ಟಾರ್ಟ್ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್. ಫಸ್ಟ್ ಪ್ರಾಬ್ಲಮ್ ನೋಡಿ. ಎ ಕಾಪರ್ ವೈರ್ ಹ್ಯಾಸ್ ದಿಸ್ ಮಚ್ ಎಲೆಕ್ಟ್ರಾನ್ಸ್ ಇನ್ ದಿಸ್ ಮಚ್ ಲೆಂತ್. ಡ್ರಿಫ್ಟ್ ವೆಲಾಸಿಟಿ ಕೊಟ್ಟಿದ್ದಾನೆ. ಫೈಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್. ಸರ್, ಯಾವ ಥರ ಮಾಡ್ಬೇಕು ಸರ್? ಫಸ್ಟ್ ಡೇಟಾ ನೋಡ್ಕೋ, ಆಯ್ತಾ? ಫಸ್ಟ್ ಡೇಟಾ ನೋಡ್ಕೋ. ಏನು ಕೊಟ್ಟಿದ್ದಾನೆ ಡೇಟಾ, ಅದನ್ನು ನೀನು ಬರ್ಕೋಬೇಕು. ಏನು ಕೊಟ್ಟಿದ್ದಾನೆ ನೋಡಲ್ಲಿ? ಎ ಕಾಪರ್ ವೈರ್ ಹ್ಯಾಸ್ ದಿಸ್ ಮಚ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಷ್ಟು ಎಲೆಕ್ಟ್ರಾನ್ಸ್ ಇದೆಯಂತೆ. ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾನೆ? 3 × 10⁻22. ಲೆಂತ್ ಕೊಟ್ಟಿದ್ದಾನೆ ಎಷ್ಟು? ಕರೆಕ್ಟ್, 0.021 ಮೀಟರ್ ಲೆಂತ್ ಕೊಟ್ಟಿದ್ದಾನೆ. ಡ್ರಿಫ್ಟ್ ವೆಲಾಸಿಟಿ ಇಸ್ ಗಿವನ್ VD. VD ಇಸ್ ಈಕ್ವಲ್ ಟು ಯಾವುದು? ಎಷ್ಟು 2 × 10⁻⁻5 ಮೀಟರ್ ಪರ್ ಸೆಕೆಂಡ್. ಅವನೇನು ಕೇಳ್ತಿದ್ದಾನೆ ಗೊತ್ತಾ? ಫೈಂಡ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ರಾಸಿಂಗ್ ಪರ್ ಸೆಕೆಂಡ್, N/T ಕೇಳ್ತಿದ್ದಾನೆ. ನೋಡೋಣ ಹೆಂಗ್ ಮಾಡಬೇಕು. ಫಸ್ಟ್ ಏನು ಫೈಂಡ್ ಮಾಡೋಣ? ಫಸ್ಟ್ ಏನು ಕಂಡುಹಿಡಿಯಬೇಕು ಅಂದರೆ, ಎಲೆಕ್ಟ್ರಾನ್ಸ್ ಕ್ರಾಸ್ ಆಗ್ತಿದೆ ಅಂದರೆ, ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಅಂದರೆ ಏನಿದ್ದಂಗಲ್ಲಿ? ಕರೆಂಟ್ ಇದ್ದಂಗೆ. ಡ್ರಿಫ್ಟ್ ವೆಲಾಸಿಟಿ ಅಂಡ್ ಕರೆಂಟ್ಗೆ, ಡ್ರಿಫ್ಟ್ ವೆಲಾಸಿಟಿ ಕರೆಂಟ್ಗೆ ರಿಲೇಷನ್ ಇರೋದು ಯಾವುದು? ಇದು I is equal to ಯಾವುದ್ರಿ? NaEVD. ಸರ್, ಇಲ್ಲಿ ಸ್ಮಾಲ್ ಎನ್ ಏನು, ಬಿಗ್ ಲೆಟರ್ ಎನ್ ಬೇರೆ? ವೇಟ್ ನಥಿಂಗ್ ಟು ವರಿ. ಸ್ಮಾಲ್ ಎನ್ ಅಂದರೆ ನಾವು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ದೆನ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂದ್ರೆ ಏನು ತಗೋಬಹುದು? ಏರಿಯಾ ಇಂಟು ಲೆಂತ್. ಇದು ಬರ್ಕೊಳ್ತೀನಿ. ಇಲ್ಲಿ ಏನಾಗುತ್ತೆ ನೋಡು. I is equal to ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಏರಿಯಾ ಇಂಟು ಲೆಂತ್, ಈ ಸ್ಮಾಲ್ ಎನ್ಗೆ, ಇಂಟು AEVD. ಇದು ಬರ್ಕೊಂಡ. ಇಲ್ಲಿ ಎ ಕ್ಯಾನ್ಸಲ್ಲು. ಅವಾಗೇನು ಬಂತು? ಏನು ಬಂತು? N/L EVD ಬಂತು, ಆಯ್ತಾ? ಈಗ ಎನ್ ಎಷ್ಟು ಕೊಟ್ಟಿಯಾನೆ? ಅಲ್ಲೇ 3 × 10⁻22. ಎಲ್ ಎಷ್ಟು ಕೊಟ್ಟಿಯಾನೆ? 0.021 ಇಂಟು ಇ ಅಂದ್ರೆ ಏನು? ಎಲೆಕ್ಟ್ರಾನಿಕ್ ಚಾರ್ಜ್ ಎಷ್ಟದು? 1.6 × 10⁻⁻19 ಇಂಟು VD ಈಸ್ ಗಿವನ್ 2 × 10⁻⁻5. ಬರ್ಕೊಂಡ್ರೆ ಎಷ್ಟು ಬರುತ್ತೆ? ದಿಸ್ ಮಚ್. ಎಷ್ಟು ಬರುತ್ತೆ ಕರೆಂಟ್? ಎಷ್ಟು? ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿನಗೆ ಎಷ್ಟು ಬರುತ್ತೆ ಅಂದರೆ 4.572 ಆಂಪಿಯರ್. ಡೋಂಟ್ ಫರ್ಗೆಟ್ ಟು ರೈಟ್ ದ SI ಯೂನಿಟ್, ಆಯ್ತಾ? ನೆಕ್ಸ್ಟ್ ಸರ್ ಏನು ಕಂಡುಹಿಡಿಯಬೇಕು? N/T. ಲುಕ್ ಹಿಯರ್, ಕರೆಂಟ್ ಇಸ್ ಈಕ್ವಲ್ ಟು NE/T ನಾ. ದೆನ್ ಇಂಪ್ಲೈಸ್ N'/T is equal to ಏನು ಬರೆಯೋಣ? N'/T is equal to I/T. I ಆಲ್ರೆಡಿ ಕಂಡುಹಿಡಿದೀನಿ. ಎಷ್ಟು? 4.572 ಡಿವೈಡೆಡ್ ಬೈ T ಪರ್ ಸರಿ ಪರ್ T ಅಲ್ಲ, ಇದು ಇ ಅಲ್ವಾ? ಇ ಅಂದ್ರೆ ಎಷ್ಟು? 1.6 × 10⁻⁻90 ಕೂಲಮ್. ಎಷ್ಟು ಬರುತ್ತೆ ಅವಾಗ? ಎಷ್ಟು ಬರುತ್ತೆ? ಇಲ್ಲಿ ಬರ್ದಿದ್ದೀನಿ ನೋಡಿ. 2.858 × 10⁻+19 ಎಲೆಕ್ಟ್ರಾನ್ಸ್ ಪರ್ ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್. ಇಲ್ಲಿ ನೋಡಿ, ಎ ಕಾಪರ್ ವೈರ್ ಹ್ಯಾಸ್ ಡಯಾಮೀಟರ್ ಆಫ್ 0.5 mm, ರೆಸಿಸ್ಟಿವಿಟಿ ಕೊಟ್ಟಿದ್ದಾನೆ
ನೋಡು ಏನೇನು ಕೊಟ್ಟಿದ್ದಾನೆ ನೋಡ್ಕೋಬೇಕು. ಡಯಾಮೀಟರ್ ಈಸ್ ಗಿವನ್, ರೆಸಿಸ್ಟಿವಿಟಿ ಈಸ್ ಗಿವನ್, ಲೆಂತ್ ಆಫ್ ದ ವೈರ್ ಫೈಂಡ್ ಮಾಡ್ಬೇಕಂತ ನೀನು, ಮತ್ತೆ ರೆಸಿಸ್ಟೆನ್ಸು ಕೊಟ್ಬಿಟ್ಟಿಯಾನೆ. ಹೌ ಮಚ್ ರೆಸಿಸ್ಟೆನ್ಸ್ ಚೇಂಜ್ ಇಫ್ ದ ಡಯಾಮೀಟರ್ ಇಸ್ ಡಬಲ್ಡ್. ಲುಕ್ ಹಿಯರ್, ಫಸ್ಟ್ ಏನು ಕೊಟ್ಟಿಯಾನೆ? ಡಯಾಮೀಟರ್ ಎಷ್ಟಿದೆ? 0.5 ಮಿಲಿಮೀಟರ್. ನಿನಗೆ ರೇಡಿಯಸ್ ಬೇಕು. ಯಾಕೆ? ನಿನಗೆ ಫಾರ್ಮುಲಾ ಹೆಂಗಿದೆಯಲ್ವಾ? ಯಾವ್ದು ಫಾರ್ಮುಲಾ? ರೋ ಆರ್ ಈಸ್ ಈಕ್ವಲ್ ಟು ಏನು ಬರೀತ್ಯಾ? ರೋ ಎಲ್ ಬೈ ಪೈ ಆರ್ ಸ್ಕ್ವೇರ್. ಆರ್ ಬೇಕು, ಅದಕ್ಕೇನು ಬರೀತ್ಯಾ? ಆರ್ ಈಸ್ ಈಕ್ವಲ್ ಟು ಏನಾಯ್ತು? D/2 ಅಂದರೆ 0.5/2 ಎಷ್ಟಾಯ್ತು? 0.25 ಮಿಲಿಮೀಟರ್. ಸರ್, ಮಿಲಿಮೀಟರ್ ಏನು ಮಾಡಬೇಕು? ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ? 0.25 ಇಂಟು 10⁻³ ಮೀಟರ್ ಅಲ್ವಾ? ಅದಾಗೋಯ್ತು. ನೆಕ್ಸ್ಟ್ ರೆಸಿಸ್ಟಿವಿಟಿ ಕೊಟ್ಟಿದ್ದಾನೆ. ರೆಸಿಸ್ಟಿವಿಟಿ ಎಷ್ಟಿದೆಯೋ? ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು 1.68 ಇಂಟು 10⁻⁸ ಓಮ್ ಮೀಟರ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಲೆಂತ್ ಕಂಡುಹಿಡಿಯಬೇಕು. ರೆಸಿಸ್ಟೆನ್ಸ್ ಈಸ್ ಗಿವನ್. ರೆಸಿಸ್ಟೆನ್ಸ್ ಎಷ್ಟಿದೆ? 2 ಓಮ್. ಯಾವ ಥರ ಮಾಡೋಣ? ಫಾರ್ಮುಲಾ ಅಲ್ಲೇ ಬರ್ದಿದ್ದೀನಲ್ಲ. ಯಾವುದು ಈ ಫಾರ್ಮುಲಾ? ಇದು ಅಲ್ವಾ? ನನಗೆ ಲೆಂತ್ ಬೇಕು. ಲೆಂತ್ ಬರ್ಕೊಂಡ್ರೆ ಏನಾಗುತ್ತೆ? ಲೆಂತ್ ಇಸ್ ಈಕ್ವಲ್ ಟು ಆರ್ ಇಂಟು ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೋ. ಆರ್ ಎಷ್ಟಿದೆ? ರೇಡಿಯಸ್ ಅವನೇ ಕೊಟ್ಟಿದ್ದಾನೆ 2. 3.14 ಅಲ್ವಾ? ಪೈ ಅಂದರೆ ಆರ್ ಸ್ಕ್ವೇರ್ 0.25 ಇಂಟು 10⁻³ ಹೋಲ್ ಸ್ಕ್ವೇರ್ ಮಾಡೋದು ಮರಿಬೇಡಿ. ಡಿವೈಡೆಡ್ ಬೈ ರೋ. ರೋ ಎಷ್ಟು ಕೊಟ್ಟಿಯಾನೆ? 1.68 ಇಂಟು 10⁻⁸. ಎಷ್ಟಾಗುತ್ತೆ ಅವಾಗ? ಇಲ್ಲೇ ಬರುತ್ತಲ್ಲ. ಇಲ್ಲೇ ಇದೆಯಲ್ಲ. ಎಷ್ಟಿದೆ? ಆರ್ ಬಂದು 0.5 ಓಮ್ ಬರುತ್ತೆ. ಆಯ್ತಾ? ಅಷ್ಟಕ್ಕೆ ಸ್ಟಾಪ್ ಆಗಿಲ್ಲ. ನೀನು ಈ ಡಯಾಮೀಟರ್ನ ಡಬಲ್ ಮಾಡಿದ್ರೆ ನ್ಯೂ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾನೆ ಅಷ್ಟೇ. ಡಯಾಮೀಟರ್ನ ಡಬಲ್ ಮಾಡಿದ್ರೆ ನ್ಯೂ ರೆಸಿಸ್ಟೆನ್ಸ್ ಏನಾಗುತ್ತೆ? ಲುಕ್ ಹಿಯರ್. ಅಷ್ಟೇ ಅಲ್ಲ, ಅದು ಬೈಂಡ್ ಮಾಡಿ ಚೇಂಜ್ ಇನ್ ರೆಸಿಸ್ಟೆನ್ಸ್ ಆಲ್ಸೋ ಯೂನಿಟ್ ಟು ಫೈಂಡ್. ಬರೀ ರೆಸಿಸ್ಟೆನ್ಸ್ ಅಲ್ಲ, ನೋಡು, ಚೇಂಜ್ ಇನ್ ರೆಸಿಸ್ಟೆನ್ಸ್. ಯಾವ ಥರ ಮಾಡೋಣ? ಒಂದು ನಿಮಿಷ ಇರು. ಇದು ಎಷ್ಟು ಬರುತ್ತೆ ಅಂದರೆ ಇದು 1.5 ಓಮ್ ಬರುತ್ತೆ. ಸಾರಿ, 1.5 ಓಮ್ ಬರುತ್ತೆ. 1.5 ಓಮ್ ಬರುತ್ತೆ. ನ್ಯೂ ರೆಸಿಸ್ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ನ್ಯೂ ರೆಸಿಸ್ಟೆನ್ಸ್ ಮಾಡಿದ್ರೆ, ಸೊ ಇಫ್ ಗೊತ್ತಲ್ಲ, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ನ್ಯೂ ರೆಸಿಸ್ಟೆನ್ಸ್ ಬರುತ್ತೆ. ನ್ಯೂ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಕೊಳ್ಳಿ. ನ್ಯೂ ರೆಸಿಸ್ಟೆನ್ಸ್ ಫೈಂಡ್ ಮಾಡಿಬಿಟ್ಮೇಲೆ ಏನು ಮಾಡಬೇಕು? ಚೇಂಜ್ ಇನ್ ರೆಸಿಸ್ಟೆನ್ಸ್. ನ್ಯೂ ರೆಸಿಸ್ಟೆನ್ಸ್ ಮೈನಸ್ ಚೇಂಜ್ ಇನ್ ರೆಸಿಸ್ಟೆನ್ಸ್ ಮಾಡಿದ್ರೆ ಅಲ್ಲೇ ಆನ್ಸರ್ ಇದೆ, ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಬನ್ನಿ. A battery of 6 volt gives a current of 2 ampere when connected to external resistance of 2 ohm. Find the internal resistance and terminal potential difference of the battery. ಈ ಥರ ನಿನಗೆ ಆವಾಗಲೇ ಹೇಳಿದ್ನಲ್ಲ, E is equal to V plus IR ತಗೋಬೋದು, or else IR plus IR, or else I into R plus R. ಅಲ್ಲ, ನಿನಗೆ ಐ ಬೇಕು ತಾನೆ? ಹಿಂಗೆ ಬರೀತೀನಿ, ಇಲ್ಲೇ ಇರಲಿ. ಸೊ ಹಿಂಗೆ ಇದು ಬರೆಯೋಣ, ಇಲ್ಲಾಂದ್ರೆ ಕರೆಂಟ್ ಬರೆದು ಬಿಡೋಣ. ಐ ಈಸ್ ಈಕ್ವಲ್ ಟು ಯಾವ್ದು ಫಾರ್ಮುಲಾ? ಐ ಈಸ್ ಈಕ್ವಲ್ ಟು ಏನು? E/R ಪ್ಲಸ್ ಆರ್. ಅದು ಬರೀಬೋದು, ಎಲ್ಲ ಒಂದೇ. ಇನ್ನು ಸಿಂಪ್ಲಿಫಿಕೇಶನ್ಗೋಸ್ಕರ ಬರೀತಾ ಇದ್ದೀನಿ ಅಷ್ಟೇ. ಆರ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು E/I ಅಲ್ವಾ? ಆರ್ ಎಲ್ಸ್ ಸ್ಮಾಲ್ ಆರ್ ಈಸ್ ಈಕ್ವಲ್ ಟು ಏನಾಯಿತು? E/I ಮೈನಸ್ ಕ್ಯಾಪಿಟಲ್ ಲೆಟರ್ ಆರ್. ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡು. EMF ಕೊಟ್ಟಿದ್ದಾನ? ಎಷ್ಟಿದೆ? 6. ಕರೆಂಟ್ ಕೊಟ್ಟಿದ್ದಾನ? 2 ಮೈನಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 2 ಎಷ್ಟಾಯಿತು? ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೆ 2 1 2 3 3 ಮೈನಸ್ 1. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ? ಆರ್ ಇಸ್ ಈಕ್ವಲ್ ಟು 1 ಓಮ್. ಮತ್ತೆ ಏನು ಕೇಳಿದ್ದಾನೆ? ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಏನಿಲ್ಲ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ಮುಲಾ ಏನು? P ಇಸ್ ಈಕ್ವಲ್ ಟು ಐ ಇಂಟು ಆರ್. ಎಷ್ಟು? ಐ ಎಷ್ಟಿದೆ? 2. ಆರ್ ಎಷ್ಟಿದೆ? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು 2 ಎಷ್ಟಾಯಿತು? 4 ವೋಲ್ಟ್. ನೆಕ್ಸ್ಟ್ ಕ್ವಶನ್. 2 ಸೆಲ್ಸ್ ಆಫ್ EMFs ಈ ಥರ ಕೊಟ್ಟಿದ್ದಾನೆ. ಅದು ಯಾವ ಥರ ಕನೆಕ್ಟ್ ಮಾಡ್ತಿದ್ದಾನೆ? ಪ್ಯಾರಲಲ್ ಅಂತೆ. ಕರೆಂಟು ಸೇಮ್ ಡೈರೆಕ್ಷನಲ್ಲಿ ಹೋಗ್ತಿದೆ. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 10 ಓಮ್ ರೆಸಿಸ್ಟರ್ಸ್. ಅಂದ್ರೆ ನೀನೇನು ಕಂಡುಹಿಡಬೇಕು? ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಓನ್ಲಿ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ಥರ ಮಾಡೋಣ? ಕರೆಂಟ್ ಕಂಡುಹಿಡ್ಕೋಬೇಕು. ಫಸ್ಟ್ 2 ಸೆಲ್ಸ್ ಯಾವ ಥರ ಇದೆ? ಪ್ಯಾರಲಲ್. ಈ ಥರ ಪ್ಯಾರಲಲ್ ಇದ್ರೆ ಹೆಂಗೆ ಬರುತ್ತೆ? IP ಇಸ್ ಈಕ್ವಲ್ ಟು E1R2 ಪ್ಲಸ್ E2R1 ಡಿವೈಡೆಡ್ ಬೈ R1 ಪ್ಲಸ್ R2. ಆಯ್ತಾ? ನೆಕ್ಸ್ಟ್ RP ಕಂಡುಹಿಡಿಬೇಕು ತಾನೆ? ಇಂಟರ್ನಲ್ ರೆಸಿಸ್ಟೆನ್ಸು R1 ಇಂಟು R2 ಬೈ R1 ಪ್ಲಸ್ R2. ಇದು ಬರ್ಕೋ. ಎಷ್ಟಿದೆ? 3 ಇಂಟು, ನೋಡು, ಇದು E1, ಇದು E2, ಇದು R1, ಇದು R2, ಇದು ಬಂದೇನಿದೆ? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು. 3 ಇಂಟು 2 ಪ್ಲಸ್ E1. E2 ಎಷ್ಟಿದೆ? 4
4 into 1 divided by 2 plus 1 ಎಷ್ಟಾಯ್ತು ಇದು 3 2 6 6 plus 4 10 10 by 3 ಅಲ್ವಾ ಎಷ್ಟು ಬಂತು ಇದು 3 2 6 6 plus 4 by 3 ಎಷ್ಟಾಯಿತು 6 plus 4 by 3 ಅಲ್ವಾ 6 plus 3 into 2 6 4 into 1 4 6 plus 4 by 3 6 plus 4 by 3 ಅಂತ ಎಷ್ಟಾಯಿತು 10 by 3 ಓಮ್ ಬಂತು 10 by 3 ಓಮ್ ಬಂತು ಆರ್ ಪಿ ಎಷ್ಟಾಗುತ್ತೆ ಅವಾಗ ಆರ್ ಪಿ ಅಂದರೆ ಇಲ್ಲೇ ಇದೆಯಲ್ಲ ದಿಸ್ ಇಂಟು ದಿಸ್ 1 into 2 by 1 plus 2 ಅಂದರೆ 2 by 3 ಬಂತು ಇದು ಬಂದಮೇಲೆ ಏನು ಮಾಡ್ಬೇಕು ಗೊತ್ತಾ I is equal to ಇದು ಇ ಪಿ ಬೈ ಆರ್ ಇದನ್ನ ಡೈರೆಕ್ಟಾಗೆ ಬರೆದು ಬಿಡ್ತೀನಿ ನೋಡಿ ಹಿಂಗೆ ಬೇಡವೇ ಬೇಡ ಡೈರೆಕ್ಟಾಗೆ ಬರಿತೀನಿ ಯಾವ ಥರ ಗೊತ್ತಾ ಹಿಂಗೆ ನೋಡಿ ಏನು ಮಾಡ್ತೀನಿ ಗೊತ್ತಾ ವಿ ಈಸ್ ಈಕ್ವಲ್ ಟು ಐ ಆರ್ ಅಲ್ವಾ ಇದನ್ನು ಐ ಅಂದರೆ ಏನು ಇ ಪಿ ಬೈ ಆರ್ ಪ್ಲಸ್ ಆರ್ ಪಿ ಇಂಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆರ್ ಅಲ್ವಾ ಇ ಪಿ ಎಷ್ಟು ಬಂದಿದೆ 10 by 3 ಡಿವೈಡೆಡ್ ಬೈ ಆರ್ ಎಷ್ಟು ಕೊಟ್ಟಿಯಾನೆ 10 ಪ್ಲಸ್ ಸ್ಮಾಲ್ ಆರ್ ಪಿ ಎಷ್ಟು ಸ್ಮಾಲ್ ಆರ್ ಪಿ ಫೈಂಡ್ ಮಾಡಿದ್ದೇವಲ್ಲ 2 by 3 ಇಂಟು ಕ್ಯಾಪಿಟಲ್ ಲೆಟರ್ ಆರ್ 10 ಇದೆಷ್ಟಾಯ್ತು ಇವಾಗ 10 by 3 ಹಂಗೆ ಇಟ್ಕೋ ಇಲ್ಲಿ ಎಲ್ಸಿಯಂ 3 2s are 10 10 plus 2 32 by 3 ಇಂಟು 10 ಆಯಿತು ದಿಸ್ ಒನ್ ಕ್ಯಾನ್ಸಲ್ಸ್ ಅವಾಗ ಏನಾಯಿತು ಎರಡು ಕ್ಯಾನ್ಸಲ್ ಆಯಿತು 10 into 10 100 by 32 ಸಮ್ ವೋಲ್ಟೇಜ್ ಬರುತ್ತೆ ಎಷ್ಟು ಬರುತ್ತೋ ಅದು ಫೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಕರೆಂಟ್ ಅಂಡ್ ಆವರೇಜ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್ ಅರ್ಥ ಆಗ್ತಿದೆಯಾ ಕರೆಂಟ್ ಡೆನ್ಸಿಟಿ ನಾನು ಎಲ್ಲದನ್ನೂ ಮಾಡಕ್ ಹೋಗಲ್ರು ಫಾರ್ಮುಲಾ ಕೊಟ್ಬಿಡ್ತೀನಿ ನೀವೇ ನೋಡ್ಕೋಬೇಕು ಕರೆಂಟ್ ಡೆನ್ಸಿಟಿ ಕೇಳಿದಾನೆ ಸೊ ಕರೆಂಟ್ ಡೆನ್ಸಿಟಿ ಮತ್ತೆ ಆವರೇಜ್ ಡ್ರಿಫ್ಟ್ ವೆಲಾಸಿಟಿ ಕರೆಂಟ್ ಡೆನ್ಸಿಟಿ ಫಾರ್ಮುಲಾ ಏನು ಜೆ ಇಸ್ ಈಕ್ವಲ್ ಟು ಐ ಬೈ ಎ ಅಲ್ವಾ ಜೆ ಇಸ್ ಈಕ್ವಲ್ ಟು ಏನು ಐ ಬೈ ಎ ಇಲ್ಲಿ ಕರೆಂಟ್ ಕೊಟ್ಬಿಡಿಯಾನೆ ಕರೆಂಟ್ ಕೊಟ್ಟಿರೋದಕ್ಕೆ ಎಷ್ಟು 1.5 ಡಿವೈಡೆಡ್ ಬೈ ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟಿದೆ 10 into 10 power minus 7 ಆನ್ಸರ್ ಸಿಗುತ್ತೆ ಎಷ್ಟಿರುತ್ತೆ 1.5 into 10 power 7 ಆಯಿತು ಏನು ಯೂನಿಟು ಕರೆಂಟ್ಗೆ ಐ ಬೈ ಎ ಕರೆಂಟ್ ಬೈ ಏರಿಯಾ ಅಂದರೆ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಆಗೋಯ್ತು ನೆಕ್ಸ್ಟ್ ಗಿವನ್ ಫ್ರೀ ಎಲೆಕ್ಟ್ರಾನ್ ಡೆನ್ಸಿಟಿ ಕೊಟ್ಬಿಡಿಯಾನೆ ನಾವು ವಾಟ್ ವಿ ನೀಡ್ ಟು ಫೈಂಡ್ ಇಲ್ಲೇ ಇದೆ ನೋಡಿ ಡ್ರಿಫ್ಟ್ ವೆಲಾಸಿಟಿ ಕಂಡುಹಿಡಿಬೇಕು ಡ್ರಿಫ್ಟ್ ವೆಲಾಸಿಟಿ ಕಂಡುಹಿಡಿಬೇಕಂದ್ರೆ ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ ಟು ಏನು ಐ ಹಿಂಗೆ ಬರೀಲ್ಲ ಡೈರೆಕ್ಟಾಗಿ ಬರೀತೀನಿ ಹೋಗ್ಲಿ ಡ್ರಿಫ್ಟ್ ವೆಲಾಸಿಟಿ ತಾನೆ ಸರ್ ಡ್ರಿಫ್ಟ್ ವೆಲಾಸಿಟಿ ಯಾವ ಎಕ್ಸ್ಪ್ರೆಷನ್ ತಗೋಬೇಕು ಸರ್ ಇಲ್ಲಿ ಕೊಟ್ಟಿರೋ ಟರ್ಮ್ಸ್ ಯಾವುದು ಐ ಈಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ದೆನ್ ವಿ ಡಿ ಈಸ್ ಈಕ್ವಲ್ ಟು ಏನು ತಗೋಬೋದು ಐ ಬೈ ಎನ್ ಎ ಇ ಐ ಎಷ್ಟಿದೆ ಐ ಬೈ ಎ ಐ ನೋಡಿದ್ದು ಐ ಬೈ ಎ ಅಂದರೆ ಜೆ ಬೈ ಎನ್ ಇ ಜೆ ಆಲ್ರೆಡಿ ಫೈಂಡ್ ಮಾಡಿದ್ದೀನಿ 1.5 into 10 power 7 ಡಿವೈಡೆಡ್ ಬೈ ಎನ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 8 into 10 power 20 ಏನೋ ಇದೆ ಅದು ಸ್ವಲ್ಪ ಮಿಸ್ಟೇಕ್ ಇದಾಗ್ಬಿಟ್ಟಿದೆ ಅದು 10 power 8 into 10 power 12 ಏನೋ ತಗೊಳ್ಳಿ ಇಲ್ಲಿ ಚೇಂಜ್ ಮಾಡ್ತೀನಿ 28 ಅಂತ ಇಟ್ಕೊತೀನಿ ಅಂತ ಇಟ್ಕೊಳ್ಳಿ 8 into 10 power 28 ಅಂತ ಬರ್ಕೋ ಇಂಟು ಎಲೆಕ್ಟ್ರಾನ್ ವ್ಯಾಲ್ಯೂ 1.6 into 10 power minus 19 ಮಾಡು ಸಿಂಪ್ಲಿಫಿಕೇಶನ್ ಮಾಡು ಆನ್ಸರ್ ಬರುತ್ತೆ ಇದು ನೋಡ್ಕೋಬೇಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಎಷ್ಟು ಬರ್ತಿದ್ದೀನಿ ಗೊತ್ತಾ ಇದು ಇಲ್ಲಿ ಏನು ಮಾಡ್ಕೋ ಗೊತ್ತಾ 8 into 10 power 28 ಅಂತ ಇಟ್ಕೋ ಸಾಕಾ 8 into 10 power 28 ನೆಕ್ಸ್ಟ್ ಫೈಂಡ್ ದ ಪವರ್ ಇನ್ 10 ohm ರೆಸಿಸ್ಟರ್ಸ್ ಆಫ್ ಎ ಗಿವನ್ ಸರ್ಕ್ಯೂಟ್ ಇಲ್ಲಿ ನೋಡಿ ಇಲ್ಲಿ ಇದು ಯಾವ ಥರ ಇದೆ ಗೊತ್ತಾ ಕರೆಂಟ್ ನೋಡು ಕರೆಂಟ್ ಸೇಮ್ ಡೈರೆಕ್ಷನಲ್ಲಿ ಬರ್ತಿದೆ ಬರ್ತಿದೆ ಅಲ್ವಾ ಈ ಕಡೆ ಮತ್ತೆ ಇದರೊಳಗೆ ಇದು I1 ಇದು I2 ಇಲ್ಲಿ ಎರಡು ಒಟ್ಟು ಸೇರ್ಕೊಂಡು ಏನಾಗುತ್ತೆ I1 plus I2 ಹಿಂಗೆ ತಗೊಂಡ್ರೆ ಇವೆರಡು ಪ್ಯಾರಲಲ್ ಇದೆ ಈ ಮೇಲೆ ಬ್ಯಾಟ್ರಿ ಕೆಳಗಡೆ ಬ್ಯಾಟ್ರಿ ಪ್ಯಾರಲಲ್ ಇದೆ ನಾನೇನು ಮಾಡಬೇಕು ಐ ನೀಡ್ ಟು ಫೈಂಡ್ ಪವರ್ ಇಲ್ಲಿ ಪವರ್ ಕಂಡುಹಿಡಿಬೇಕಂತ ಇಟ್ಕೋ ಪವರ್ ಫಾರ್ಮುಲಾ ಏನು ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಒಂದಿದೆ ವಿ ಸ್ಕ್ವೇರ್ ಬೈ ಆರ್ ಒಂದಿದೆ ಐ ಸ್ಕ್ವೇರ್ ಆರ್ ಒಂದಿದೆ ಅಲ್ವಾ ನನಗೆ ಆರ್ ಗೊತ್ತು ಇಲ್ಲಿ ನಾನು ಐ ಕಂಡುಹಿಡ್ಕೊಂಡ್ಬಿಟ್ರೆ ಸಾಕು ವಿನು ಕಂಡುಹಿಡಿಬೋದಾ ಸರ್ ಬೇಡ ಎಕ್ಸ್ಟ್ರಾ ಸ್ಟೆಪ್ ಏನಕ್ಕೆ ಐ ಕಂಡುಹಿಡಿಯೋಣ ಡೈರೆಕ್ಟ್ಲಿ ಸೊ ಐ ಕಂಡುಹಿಡಿಯೋದಕ್ಕಿಂತ ಮುಂಚೆ ನಾನು ಪವರ್ ಕರೆಂಟ್ ಕಂಡುಹಿಡಿಬೇಕಂದ್ರೆ ಯಾವ ಫಾರ್ಮುಲಾ ಈಗ ತಾನೇ ಹಾಕಿದ್ವಲ್ಲ ಯಾವುದು ಇ ಪಿ ಎರಡು ಪ್ಯಾರಲಲ್ ಇದೆ
E2 E1 into R2 plus E2 into R1 by R1 plus R2. ಇದು ಹಾಕೋ, ಇದು ಫಸ್ಟ್ ಸೆಲ್ಲು, ಇದು ಸೆಕೆಂಡ್ ಸೆಲ್ ತಗೋ. 2 into 2 4, 2 into 2 ಪ್ಲಸ್ ಇದು 4 into 1, 4 into 1 ಡಿವೈಡೆಡ್ ಬೈ 1 plus 2, 1 plus 2 ಎಷ್ಟಾಯ್ತು? 8/3 ವೋಲ್ಟ್ ಆಗೋಯ್ತು. ಮತ್ತೆ ಆರ್ ಪಿ ಮಾಡ್ಕೊ, ಆರ್ ಪಿ ಮಾಡಿದ್ರೆ ಏನಾಯ್ತು? R1 into R2 by R1 plus R2. ಇದು ಮಾಡಿದ್ರೆ 1 into 2 by 1 plus 2 ಎಷ್ಟಾಯ್ತು? 2/3 ಓಮ್ ಬಂತು. ಆಮೇಲೆ ನಂಗೆ ಏನು ಕಂಡುಹಿಡಿಬೇಕು? ಕರೆಂಟ್ ಹೆಂಗೆ ಕಂಡುಹಿಡಿತೀಯಾ? ಈ ಫಾರ್ಮುಲಾ ಹಾಕುವ. E is equal to ಯಾವುದು? ಕರೆಕ್ಟು, EP by R into RP. ಎಷ್ಟಾಯ್ತು ಇದು? ಇಲ್ಲಿ ಬಂದಿದೆಯಲ್ಲ, ಇದು ಬರ್ಕೋ. 8/3 ಡಿವೈಡೆಡ್ ಬೈ ಸ್ಮಾಲ್ r. ಕ್ಯಾಪಿಟಲ್ ಲೆಟರ್ ಆರ್ ಎಷ್ಟಿದೆ ಇಲ್ಲಿ? ಇದು ಕ್ಯಾಪಿಟಲ್ ಲೆಟರ್ ಆರ್ ಅಂದರೆ 10 ಪ್ಲಸ್ 2/3 ಎಷ್ಟಾಗುತ್ತೆ? ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿನಗೆ ಎಷ್ಟು ಬರುತ್ತೆ ಗೊತ್ತಾ? 0.25 ಆಂಪಿಯರ್ ಬರುತ್ತೆ. ಅಷ್ಟೇನಾ? ಇಲ್ಲ, ಪವರ್ ಕಂಡುಹಿಡಿಬೇಕು. ಏನು ಪವರ್ ಫಾರ್ಮುಲಾ? ಪವರ್ ಇಸ್ ಈಕ್ವಲ್ ಟು ಅಲ್ಲೇ ಬರ್ಸದ್ನಲ್ಲ, I² R ತಗೋ. I ಎಷ್ಟು ಬಂದಿರುತ್ತೆ? 0.25 ಸ್ಕ್ವೇರ್ ಇಂಟು R ಎಷ್ಟಿದೆ? 10. ಎಷ್ಟು ಬರುತ್ತೆ? 0.625 ಆಂಪಿಯರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡು. ಫೈಂಡ್ ದ ನೋಡಿ, ಈ ಕ್ವಶನ್ ಒಂದು ಲಾಸ್ಟಲ್ಲಿ ಮಾಡ್ತೀನಿ, ಆಯ್ತಾ? ಈ ಕ್ವಶನ್ ಒಂದು ಲಾಸ್ಟಲ್ಲಿ ಮಾಡ್ತೀನಿ, ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾಡುವ. ಯಾಕೆಂದ್ರೆ ಇದನ್ನ KVL ತಗೋಬೇಕು. ಅದಕ್ಕೆ ಇಲ್ಲಿ ನೋಡು, 10 ಗ್ರಾಮ್ ನಿಕ್ರೋಮ್ ವೈರ್, ಒಂದು 10 ಗ್ರಾಮ್ ಇದೆ. ಮಾಸ್ ಆಫ್ ದ ನಿಕ್ರೋಮ್ ವೈರ್ ಕೊಟ್ಟಿದ್ದಾನೆ, ಏರಿಯಾ ಕೊಟ್ಟಿದ್ದಾನೆ, ಡೆನ್ಸಿಟಿ ಕೊಟ್ಟಿದ್ದಾನೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾನೆ, ಫೈಂಡ್ ದ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾನೆ. ನಮಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? R is equal to ರೋ ಎಲ್ ಬೈ ಏನು ಬೇಕು? ಏರಿಯಾ ಅಲ್ವಾ? ಹಿಂಗೆ ಬರ್ಕೋಬೋದು. ಬಟ್ ಇಲ್ಲಿ ಡೆನ್ಸಿಟಿ ರೋ ಕೊಟ್ಬಿಟ್ಟಿದ್ದಾನೆ, ರೆಸಿಸ್ಟಿವಿಟಿ, ಏರಿಯಾ ಕೊಟ್ಬಿಟ್ಟಿದ್ದಾನೆ, ಬಟ್ ಎಲ್ ಕೊಟ್ಟಿಲ್ಲ ಅಲ್ವಾ? ಬಟ್ ಅದನ್ನ ಕೊಡ್ದಿರ ಏನೋ ಬೇರೆ ಡೇಟಾ ಕೊಟ್ಟಿದ್ದಾನೆ ನೋಡಿ. ಡೆನ್ಸಿಟಿ ಕೊಟ್ಬಿಟ್ಟಿದ್ದಾನೆ, ಮಾಸ್ ಕೊಟ್ಬಿಟ್ಟಿದ್ದಾನೆ. ಡೆನ್ಸಿಟಿಗೂ ಮಾಸ್ಗೂ ರಿಲೇಷನ್ ಏನು? ಕರೆಕ್ಟ್. ಡೆನ್ಸಿಟಿ ಈಸ್ ಈಕ್ವಲ್ ಟು ಏನು ಬರೆಯೋಣ? ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ದೆನ್ ನನಗೆ ವಾಲ್ಯೂಮ್ ಕಂಡುಹಿಡ್ಕೊ. ವಾಲ್ಯೂಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಹಿಂಗೆ ಬರೀಲ್ಲ ವಾಲ್ಯೂಮನ್ನ ನೋಡಿ, ಇಲ್ಲೇ ಸಿಂಪ್ಲಿಫಿಕೇಶನ್ ಮಾಡಿಬಿಡ್ತೀನಿ. ಯಾವ ಥರ ಗೊತ್ತಾ? ಡೆನ್ಸಿಟಿ ಈಸ್ ಈಕ್ವಲ್ ಟು ನೋಡಿ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ವಾ? ವಾಲ್ಯೂಮ್ ಅಂದ್ರೆ ಏನು ತಗೋಬೇಕು? ಏರಿಯಾ ಇಂಟು ಲೆಂತ್. ನಾನು ಲೆಂತ್ ಬೇಕು ನನಗೆ. ಈ ಲೆಂತ್ ಇದೆಯಲ್ವಾ, ಇದನ್ನ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಲೆಂತ್ ಇಸ್ ಈಕ್ವಲ್ ಟು ಮಾಸ್ ಬೈ ಏರಿಯಾ ಇಂಟು ಡೆನ್ಸಿಟಿ. ಸೊ ಏರಿಯಾ ಲೆಂತ್ ಹಿಂಗೆ ಹಿಡ್ಕೊತೀನಿ. ಅವಾಗ ಮಾಸ್ ಎಷ್ಟು ಕೊಟ್ಟಿದ್ದಾನೆ ಅಲ್ಲೇ ನೋಡಿ? 10 ಗ್ರಾಮ್ ಕೊಟ್ಟಿದ್ದಾನೆ. 10 ಗ್ರಾಮ್ ಹೆಂಗೆ ಬರೀಬೇಕು? 10 into 10⁻³ ಆಗುತ್ತೆ. ಗ್ರಾಮನ್ kg ಕನ್ವರ್ಟ್ ಮಾಡಿದ್ರೆ ಇಂಟು ಆಯಿತು, ಇದಷ್ಟಾಗೋಯ್ತು. ಇಲ್ಲೇನು ಮರೆಯುವ? ಡಿವೈಡೆಡ್ ಬೈ ಏರಿಯಾ ಎಷ್ಟು ಕೊಟ್ಟಿದ್ದಾನೆ? 0.5 ಮಿಲಿಮೀಟರ್ ಸ್ಕ್ವೇರ್. ಏನಾಗುತ್ತೆ ಮಿಲಿಮೀಟರ್ ಸ್ಕ್ವೇರ್ ಅಂದರೆ? 10⁻⁻6 ಆಗುತ್ತೆ. 10⁻⁻6 ಆಗುತ್ತೆ. 10⁻⁻6 ಮೀಟರ್. ನೆಕ್ಸ್ಟ್ ಇಂಟು ಡೆನ್ಸಿಟಿ. ಡೆನ್ಸಿಟಿ ಎಷ್ಟಿದೆ? 8.4 ಇಂಟು 10⁻+3. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಲೆಂತ್ ಆಫ್ ದ ವೈರ್ ಎಷ್ಟು ಬರುತ್ತೆ ಗೊತ್ತಾ? 2.38 ಮೀಟರ್ ಬರುತ್ತೆ. 2.38 ಮೀಟರ್ ಲೆಂತ್ ಕಂಡುಹಿಡಿದೆ. ನೆಕ್ಸ್ಟ್ ಏನು ಕಂಡುಹಿಡಬೇಕು? ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಏನು? ಡೈರೆಕ್ಟ್ ಫಾರ್ಮುಲಾ ಇದೆಯಲ್ಲ, R is equal to ಏನು? ರೋ ಎಲ್ ಬೈ ಎ. ರೋ ಎಷ್ಟು? ಅಲ್ಲೇ ಇದೆಯಲ್ಲ, ಎಷ್ಟು ಬಂದಿದೆ ರೋ? ಎಷ್ಟಪ್ಪ ಅದು? 1 into 10⁻⁻6 into length 2.38 divided by area of cross section 0.5 into 10⁻⁻6 ಮೀಟರ್. ಮಿಲಿಮೀಟರ್ ಸ್ಕ್ವೇರ್ನ ಕನ್ವರ್ಟ್ ಮಾಡಿದ್ರೆ ಎಷ್ಟಾಯಿತು? 10⁻⁻6 ಆಗುತ್ತೆ. ಯಾವುದು? ಮಿಲಿಮೀಟರ್ ಸ್ಕ್ವೇರ್ ಕನ್ವರ್ಟ್ ಮಾಡಿದ್ರೆ ಮೀಟರ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಈಗ ಸಿಂಪ್ಲಿಫಿಕೇಶನ್ ಮಾಡು. ಎಷ್ಟು ಬರುತ್ತೆ? 4.76 ಓಮ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಈಗ ನೋಡು, ದ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಾಪರ್ ಕಂಡಕ್ಟರ್ ಈಸ್ ಎಸ್ಟಿಮೇಟೆಡ್ ಈಸ್. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ n ಕೊಟ್ಟಿದ್ದಾನೆ. ಹೌ ಲಾಂಗ್ ಡಸ್ ಎಲೆಕ್ಟ್ರಾನ್ ಟೇಕ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಟು ಅನದರ್? 3 ಮೀಟರ್ ಲಾಂಗ್ ಲೆಂತ್ ಕೊಟ್ಟಿದ್ದಾನೆ. ಸೊ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಗಿವನ್. ಕ್ಯಾರಿಯಿಂಗ್ ಕರೆಂಟ್ ಅಂತ ಕೇಳಿದ್ದಾನೆ. ಈಗ ಹೌ ಲಾಂಗ್ ಡಸ್ ಇಟ್ ಟೇಕ್ ಅಂದ್ರೆ, ಈಗ ನೋಡು ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಹೆಂಗ್ ಬರಿಬೋದು ನಾನು? ಈಗ ನೋಡಿ, ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ ಟು ಹಿಂಗ್ ಬರಿತೀನಿ ಒಂದು ಫಾರ್ಮುಲಾ. ಯಾವ ತರ ಗೊತ್ತಾ? ನೋಡಿ, ಇಲ್ಲಿ ಲೆಂತ್ ಬೈ ಟೈಮ್ ಬರಿಬೋದಾ? ಅಂದ್ರೆ ಇವಾಗ ಒಂದು ಎಂಡ್ ಆಫ್ ದ ಕಂಡಕ್ಟರ್ ಇಂದ ಇನ್ನೊಂದು ಎಂಡ್ ಆಫ್ ದ ಕಂಡಕ್ಟರ್ ಹೋಗ್ಬೇಕಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದ್ರೆ ಡ್ರಿಫ್ಟ್ ವೆಲಾಸಿಟಿ ಹಿಂಗಿರುತ್ತೆ. ಸೊ ಇದು ಎಲ್ ಇಸ್ ಅ ಲೆಂತ್. ಈ ಎಂಡಿಂದ ಈ ಎಂಡ್ ಬರೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಲೆಂತ್ ನನಗೆ ಟೈಮ್ ಬೇಕು. ಟೈಮ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಟೈಮ್ ಇಸ್ ಈಕ್ವಲ್ ಟು ಎಲ್ ಬೈ ವಿ ಡಿ ಅಲ್ವಾ?
ಸೊ ವಿ ಡಿ ಏನು ಮಾಡ್ಬೇಕು ಸರ್, ಅಲ್ಲಿ ಕೊಟ್ಟಿರೋ ಡೇಟಾ ತಗೊಂಡ್ರೆ ಇನ್ ಟರ್ಮ್ಸ್ ಆಫ್ ವಾಟ್ ಹಿ ಹ್ಯಾಸ್ ಗಿವನ್ ಎನ್ ಎ ಇ ವಿ ಡಿ ಈ ನೋಡು ಎನ್ನು ಎಲ್ಲ ಬೇರೆ ಎಲ್ಲ ಟರ್ಮ್ಸು ಕೊಟ್ಟಿದ್ದಾನೆ ಅವನು. ಅರ್ಥ ಆಗ್ತಿದೆಯಾ? ಕರೆಂಟ್ ಕೊಟ್ಟಿದ್ದಾನೆ, ಎನ್ ಕೊಟ್ಟಿದ್ದಾನೆ, ಏರಿಯಾ ಕೊಟ್ಟಿದ್ದಾನೆ ಅಲ್ವಾ, ಅದಕ್ಕೆ ಈ ಟರ್ಮ್ಸಲ್ಲಿ ಬರಿತೀನಿ. ವಿ ಡಿ ಈಸ್ ಈಕ್ವಲ್ ಟು ಏನಾಯಿತು, ವಿ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎನ್ ಎ ಇ. ಈ ವಿ ಡಿ ಎಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ, ಅವಾಗ ಏನಾಗುತ್ತೆ, ಎಲ್ ಡಿವೈಡೆಡ್ ಬೈ ಏನಾಯಿತು, ಐ ಬೈ ಎನ್ ಎ ಇ ಆಯಿತು. ಸಿಂಪ್ಲಿಫಿಕೇಶನ್ ಮಾಡ್ಕೊ. ಟೈಮ್ ಇಸ್ ಈಕ್ವಲ್ ಟು ಏನು ಬರೆಯೋಣ, ಎಲ್ ಎನ್ ಎ ಇ ಬೈ ಐ. ಎಲ್ ಲೆಂತ್ ಎಷ್ಟಿದೆ 3, ಎನ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಇಲ್ಲಿ, ಪರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ 8.5 ಇಂಟು 10⁻28. ಏರಿಯಾ ಎಷ್ಟು ಕೊಟ್ಟಿಯಾನೆ, ಇಲ್ಲೇ ಇದೆಯಲ್ಲ ಏರಿಯಾ 2 ಇಂಟು 10⁻6 ಇಂಟು ಇ ಎಷ್ಟಿದೆ, ಇಂಟು ಇ ಎಷ್ಟಿದೆಯೋ 1 ಎಷ್ಟು ಇ ಅಂದರೆ ಎಲೆಕ್ಟ್ರಾನಿಕ್ ಚಾರ್ಜ್ 1.6 ಇಂಟು 10⁻19. ಸ್ವಲ್ಪ ಇದು ಬರೀತಿದ್ದೀನಿ, ಡಿವೈಡೆಡ್ ಬೈ ಐ ಎಷ್ಟಿದೆ 3. ಸಿಂಪ್ಲಿಫಿಕೇಶನ್ ಮಾಡು, ಯು ವಿಲ್ ಗೆಟ್ ದಿಸ್ ಮಚ್ ಆನ್ಸರ್. ಟೈಮ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಗೊತ್ತಾ, 2.7 ಇಂಟು 10⁴ ಸೆಕೆಂಡ್ ಬರುತ್ತೆ. ನೆಕ್ಸ್ಟ್ ಎ ವೈರ್ ಹ್ಯಾವಿಂಗ್ ಲೆಂತ್ ಡಯಾಮೀಟರ್ ಇಷ್ಟು ಕೊಟ್ಬಿಟ್ಟಿಯಾನೆ ನೋಡು. ಇದು ಅದೇ ಥರ ನೀವು ಮಾಡ್ಕೋಬೋದು. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು ಕರೆಂಟು ಸೇಮ್ನೆ. ನೀನು ಆರ್ ಇಸ್ ಈಕ್ವಲ್ ಟು ಏನು ಹಾಕೋ ಗೊತ್ತಾ, ರೋ ಎಲ್ ಬೈ ಎ. ಅರ್ಥ ಆಗ್ತಿದೆಯಾ? ಡಯಾಮೀಟರ್ ಕೊಟ್ಟಿದ್ದಾನೆ, ಡಯಾಮೀಟ್ರಿಂದ ರೆಸಿಸ್ಟೆನ್ಸು D/2 ಮಾಡ್ಕೋ. ಇಲ್ಲಿ ಮಿಲಿಮೀಟರ್ನ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, 1 mm/2 ಅಂದರೆ 0.5 ಮಿಲಿಮೀಟರ್ ಆಯಿತು. ಅಂದರೆ 0.5 ಇಂಟು 10⁻³ ಮೀಟರ್ ಆಯಿತು. ಮಿಲಿಮೀಟರ್ ಲೆಂತ್ ಮೀಟರಲ್ಲೇ ಇದೆ, ತಲೆ ಕಟ್ಸ್ಕೊಳ್ಳೋಷ್ಟಿಲ್ಲ. ಇದು ಏನು SI ಯೂನಿಟಲ್ಲೇ ಇದೆ. ಯಾವ್ದು ತಗೋಬೇಕು, ಫಸ್ಟ್ ರೆಸಿಸ್ಟೆನ್ಸ್ ಕಂಡಿಡಿ, ಆಮೇಲೆ ಏನು ಮಾಡಬೇಕು, ಐ ಇಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್. ಈ ಸ್ಮಾಲ್ ಆರ್ ಇಸ್ ಗಿವನ್, ಇ ಇಸ್ ಗಿವನ್, ದಿಸ್ ಆರ್ ಯು ಆರ್ ಫೈಂಡಿಂಗ್ ಇಯರ್. ಸಬ್ಸ್ಟಿಟ್ಯೂಷನ್ ಮಾಡು, ಆನ್ಸರ್ ಸಿಗುತ್ತಷ್ಟು. ನೆಕ್ಸ್ಟ್ 2 ಸೆಲ್ಸ್ ನೋಡಿ, ಅದೇ ಥರ ಸೇಮ್. ಯಾವಾಗಲೇ ಒಂದು ಪ್ರಾಬ್ಲಮ್ ಮಾಡಿದ್ವಲ್ಲ ನೋಡಿ, ಸೇಮ್ ಬಂತು ಅವಾಲೇ ಮಾಡ್ದಂಗೆ. ಯಾವ ಥರ, ಇ ಪಿ ಇಸ್ ಈಕ್ವಲ್ ಟು 8/3, ಅವಾಲೇ ಬಂತು 8/3 ವೋಲ್ಟು, ಸೇಮ್ ಅಷ್ಟೇ ಬಂದಿದ್ದು. ಆರ್ ಪಿ ಇಸ್ ಈಕ್ವಲ್ ಟು 2/3 ಓಮ್ ಬಂತು. ಆಯ್ತಾ, ಸೇಮ್ ಹಂಗೆ ಇದೆ. ಅದೇ ಯಾವ್ದು ಹಾಕುವಂತೆ, ಇ ಪಿ ಇಸ್ ಈಕ್ವಲ್ ಟು ಪ್ಯಾರಲಲ್ ಫಾರ್ಮುಲಾ ಸೇಮ್, ಅವೆರಡಕ್ಕೂ ಹಾಕುವ. ಮತ್ತೇನು ಕೇಳಿದೆ ಗೊತ್ತಾ, ಫೈಂಡ್ ದ ಕರೆಂಟ್ಸ್ ಥ್ರೂ ಡಿಫ್ರೆಂಟ್ ಬ್ರಾಂಚಸ್ ಆಫ್ ದ ಸರ್ಕ್ಯೂಟ್. ಅರ್ಥ ಆಗ್ತಿದ್ಯಾ? ಅಂದರೆ ಈ ಥರ ಇರುತ್ತಪ್ಪ ನೋಡಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಿಂಗಿದೆಯಾ, 2 ಸೆಲ್ ತೊಗೊಂಡಿದ್ದೀನಿ ಈ ಥರ. ಇಲ್ಲಿಂದ I1 ಅಷ್ಟು ಕರೆಂಟ್ ಬರ್ತಿದೆ, ಇಲ್ಲಿಂದ I2 ಅಷ್ಟು ಕರೆಂಟ್ ಬರ್ತಿದೆ. ಇಲ್ಲಿ ಟೋಟಲ್ ಕರೆಂಟ್ ಏನಾಗಿರುತ್ತೆ, ಐ. ಅರ್ಥ ಆಗ್ತಿದೆಯಾ? ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿಯಾನೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು 15 ಓಮ್ ಕೊಟ್ಟಿಯಾನೆ. ಎಷ್ಟು ಕೊಟ್ಟಿಯಾನೆ, 15 ಓಮ್. ಅರ್ಥ ಆಯ್ತಾ? ಸೊ ನಾನು ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡ್ಕೋಬೇಕು. ನಾನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಬೇಕಂದ್ರೆ ಟೋಟಲ್ ಕರೆಂಟ್ ಕಂಡುಹಿಡಿಬೇಕು. ಟೋಟಲ್ ಕರೆಂಟ್ ಕಂಡುಹಿಡಿದ್ರೆ ಈ I1 I2 ಕಂಡುಹಿಡಿಬೋದು ನಾನು. ಸೊ I1 ಆ್ಯಂಡ್ I2 ಕಂಡುಹಿಡಿಬೇಕು ಅಂದರೆ ನೀನು ಫಸ್ಟು ಐ ಕಂಡುಹಿಡ್ಕೊ. ಐ ಹೆಂಗೆ ಕಂಡುಹಿಡಿತೀಯಾ, ಸೇಮ್ ಆರ್ ಪಿ ಫಾರ್ಮುಲಾ. ಯಾವ್ದು ಹಾಕುವಂತ್ಯಾ, ಇದು ಇ ಪಿ ಆರ್ ಪಿ. ಇ ಪಿ ಇಸ್ ಈಕ್ವಲ್ ಟು ಗೊತ್ತಲ್ಲ, ಆಲ್ರೆಡಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, E1 ಇಂಟು R2 ಪ್ಲಸ್ E2 ಇಂಟು R1 ಬೈ R1 ಪ್ಲಸ್ R2 ಹಾಕೊಂಡ್ರೆ ಇಷ್ಟು ಬಂತು. ಮತ್ತೆ ಆರ್ ಪಿ ಫಾರ್ಮುಲಾ R1 ಇಂಟು R2 ಬೈ R1 ಪ್ಲಸ್ R2 ಹಾಕೊಂಡ್ರೆ ಇಷ್ಟು ಬಂತು. ನೆಕ್ಸ್ಟ್ ಏನು ಮಾಡಬೇಕು, ಕರೆಂಟ್ ಏನಾಗುತ್ತೆ, ಐ ಇಸ್ ಈಕ್ವಲ್ ಟು ಇ ಪಿ ಇಂಟು ಆರ್ ಪ್ಲಸ್ ಆರ್ ಪಿ. ಇ ಪಿ ಅಂದರೆ 8/3, ಆರ್ ಅಂದರೆ ಎಷ್ಟು ಕೊಟ್ಟಿಯಾನ ಇಲ್ಲಿ 15 ಪ್ಲಸ್ ಸ್ಮಾಲ್ ಆರ್ ಪಿ ಅಂದರೆ 2/3 ಮಾಡಿದ್ರೆ 0. ಇಷ್ಟು ಬರುತ್ತೆ, ಎಷ್ಟು 0.170 ಆಂಪಿಯರ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನು ಫೈಂಡ್ ಮಾಡಬೇಕು, ವಿ ಇಸ್ ಈಕ್ವಲ್ ಟು ಏನು, ಐ ಇಂಟು ಆರ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಮಾಡಿದ್ರೆ ಸೊ 0.170 ಇಂಟು ಏನು ಆರ್ ಎಷ್ಟನ್ನ 15 ಅಂದರೆ ಇದು 2.533 ವೋಲ್ಟ್ ಬಂತು. ನೆಕ್ಸ್ಟ್ ಏನು ಮಾಡ್ಬೇಕು ಸರ್ ಅಂದರೆ ಈ ಫಾರ್ಮುಲಾ ನೋಡು, ಇ ಇಸ್ ಈಕ್ವಲ್ ಟು ವಿ ಪ್ಲಸ್ ಐ ಆರ್. ಇಲ್ಲಿ ಸಿನ್ಸ್ ಇಟ್ ಇಸ್ ಪ್ಯಾರಲಲ್, ಕರೆಂಟ್ ಈಸ್ ಡಿಫರೆಂಟ್, ಡಿರೈವೇಷನ್ ಮಾಡಿರ್ತೀವಿ. ಐ ಆರ್ ಇಸ್ ಈಕ್ವಲ್ ಟು ಏನು ಬರೀಬೋದು, ಸ್ಮಾಲ್ ಐ ಆರ್ ಇಸ್ ಈಕ್ವಲ್ ಟು ಏನು ಬರೀದು, ಇ ಮೈನಸ್ ವಿ. ಐ ಇಸ್ ಈಕ್ವಲ್ ಟು ಏನು, ಇ ಮೈನಸ್ ವಿ ಬೈ ಆರ್. ಇದನ್ನು ಸೆಲ್ 1ಗೆ ಸೆಲ್ 2ಗೆ ಅಪ್ಲೈ ಮಾಡು. ಏನಾಗುತ್ತೆ, I1 ಇಸ್ ಈಕ್ವಲ್ ಟು E1 ಮೈನಸ್ ವಿ ಬೈ R1. E1 ಎಷ್ಟಿದೆ, ಫಸ್ಟ್ ಸೆಲ್ಲು 2 ಮೈನಸ್ 2.5 ಇಲ್ಲಿ ಮಾಡಿದೀವಲ್ಲ 2.533 ಡಿವೈಡೆಡ್ ಬೈ R1 ಎಷ್ಟು ಕೊಟ್ಟಿಯಾನೆ 1. ಅವಾಗ ಎಷ್ಟು ಬರುತ್ತೆ ಗೊತ್ತಾ, ಇಷ್ಟು ಬರುತ್ತಪ್ಪ, ಮೈನಸ್ 0.553 ಆಂಪಿಯರ್. ಸರ್ ಮೈನಸ್ ಬರ್ತಿದೆ, ತಲೆ ಕೆಡಿಸ್ಕೊಬೇಡ, ಏನು ಬಂದರೆ ಅದು ಬರಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಐ ಟು ತಗೊಂಡ್ರೆ ಐ ಟು ತಗೊಳ್ತೀಯ ಅಂತ ಸೇಮ್ ಅದೇ ಫಾರ್ಮುಲಾನೇ.
E2 ಮೈನಸ್ ವಿ ಬೈ R2 ಹಾಕೋ. E2 ಎಷ್ಟಿದೆ ಅಲ್ಲಿ 4 ವೋಲ್ಟ್, 4 ಮೈನಸ್ ವಿ ಆಲ್ರೆಡಿ ಫೈಂಡ್ ಮಾಡಿದ್ದೀನಿ. ವಿ ಎಷ್ಟಿದೆ ಇದು 2.533 ಡಿವೈಡೆಡ್ ಬೈ R2 ಎಷ್ಟಿದೆ 2 ಓಮ್. ಅದು ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ I2 ಇಷ್ಟು ಬರುತ್ತೆ. ಎಷ್ಟು 0.723 ಆಂಪಿಯರ್. ಆಯ್ತಾ? ನೆಕ್ಸ್ಟ್ ಸರ್ ಇದು ಆಲ್ರೆಡಿ ಮಾಡಿದೀವಿ ನೋಡಿ. ಕರೆಂಟ್ ಡೆನ್ಸಿಟಿ ಕಂಡುಹಿಡಿಯಬೇಕು. ಕರೆಂಟ್ ಡೆನ್ಸಿಟಿ ಕಂಡುಹಿಡಿಯಕ್ಕೆ ಏನು ಫಾರ್ಮುಲಾ? J ಇಸ್ ಈಕ್ವಲ್ ಟು I ಬೈ ಎ. ಡ್ರಿಫ್ಟ್ ವೆಲಾಸಿಟಿಗೆ ಆಲ್ರೆಡಿ ಗೊತ್ತಲ್ಲ. ಡ್ರಿಫ್ಟ್ ವೆಲಾಸಿಟಿಗೆ ಏನು? I ಇಸ್ ಈಕ್ವಲ್ ಟು NAEVD. ತಗೋ ಡ್ರಿಫ್ಟ್ ವೆಲಾಸಿಟಿ ಕಂಡುಹಿಡಿ. ಮತ್ತೆ ಟೈಮ್ ಟೇಕನ್ ಈಗ ತಾನೇ ಮಾಡಿದ್ವಿ. ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಏನು ಬರೀತೀಯ? ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಲೆಂತ್ ಬೈ ಡ್ರಿಫ್ಟ್ ವೆಲಾಸಿಟಿ. ಸೇಮ್ ಅವಾಲೆ ಮಾಡ್ದಂಗೆ ಸಿಗುತ್ತೆ ಆನ್ಸರ್. ನೆಕ್ಸ್ಟ್ ಎ ವೈರ್ ಆಫ್ ಲೆಂತ್. ಇಲ್ಲಿ ನೋಡಿ ಇದೇನಿದು ನೋಡಿ, ಸೇಮ್ ಅವಾಗಲೇ ಕೊಟ್ಟಿದ್ದಾನೆ. ಎ ವೈರ್ ಆಫ್ ಲೆಂತ್ ಕೊಟ್ಬಿಟ್ಟಿದ್ದಾನೆ, ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ಯೂನಿಟ್ ಟು ಫೈಂಡ್ ದ ರೆಸಿಸ್ಟಿವಿಟಿ. ಅಷ್ಟೇ ಸ್ಟಾಪ್ ಮಾಡಿಲ್ಲ. ವಾಟ್ ವಿಲ್ ಬಿ ಇಟ್ಸ್ ನ್ಯೂ ರೆಸಿಸ್ಟೆನ್ಸ್ ಇಫ್ ದ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ 20% ಆಫ್ ದ ಅರ್ಲಿಯರ್ ಲೆಂತ್? ಫಸ್ಟ್ ರೋಗೆ ಏನು ಫಾರ್ಮುಲಾ ರೀ? ರೋ ಇಸ್ ಈಕ್ವಲ್ ಟು RA ಬೈ ಎಲ್. ಆರ್ ಎಷ್ಟು ಕೊಟ್ಟಿದ್ದಾನಪ್ಪ? ಎಷ್ಟು ಕೊಟ್ಟಿದ್ದಾನೆ? ಆರು ಅಲ್ಲೇ ಇದೆಯಲ್ಲ 10 ಓಮ್. 10 ಇಂಟು ಇಲ್ಲಿ ಎಷ್ಟಿದೆ ಏರಿಯಾ? ಏರಿಯಾ ಎಷ್ಟಿದೆ? 5 ಇಂಟು 10⁻6. ಸಾರಿ, ಇದು -6. ಇದು 10⁻6 ಡಿವೈಡೆಡ್ ಬೈ ಲೆಂತ್ ಎಷ್ಟು? 3.5. ಅವಾಗ ಎಷ್ಟು ಬರುತ್ತೆ? 1.42 ಇಂಟು 10⁻5. ಎಸ್ ಯೂನಿಟ್ ಏನು ರೆಸಿಸ್ಟಿವಿಟಿಗೆ? ಓಮ್ ಮೀಟರ್ ಬರುತ್ತೆ. ಮುಗಿದೋಯ್ತು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟಲ್ಲಿ ಏನಾಗುತ್ತೆ? ಲೆಂತು 20% ಇನ್ಕ್ರೀಸ್ ಮಾಡಿದ್ರೆ ನ್ಯೂ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಸಿಂಪಲ್ ನೋಡು. ಈಗ ನ್ಯೂ ಲೆಂತ್ ಏನಾಗಿರ್ಬೇಕಂತ ಗೊತ್ತಾ? ನ್ಯೂ ಲೆಂತು ಒರಿಜಿನಲ್ ಲೆಂತ್ ಎಲ್ಲೋ, ಅದಕ್ಕೆ 20% ಇನ್ಕ್ರೀಸ್ ಮಾಡು. 20% ಆಫ್ ಒರಿಜಿನಲ್ ಲೆಂತ್. ಅವಾಗ ಎಷ್ಟಾಗುತ್ತೆ ಅಂತ ಕೇಳಿರೋದು. ಅವಾಗ ಎಷ್ಟಿದೆ ನ್ಯೂ ಲೆಂತು? ನ್ಯೂ ಲೆಂತ್ ಎಷ್ಟು? ಅದು ಫಸ್ಟ್ 3.5 ಮೀಟರ್ ಅಲ್ವಾ ನ್ಯೂ ಲೆಂತ್? ಒರಿಜಿನಲ್ ಲೆಂತ್ 3.5 ಇಂಟು 20% ಅಂದ್ರೆ ಏನು? 20 ಬೈ ಎಷ್ಟಾಗುತ್ತೆ? 100 ಇಂಟು 3.5 ಮಾಡು, ನ್ಯೂ ಲೆಂತ್ ಬರುತ್ತೆ. ಈ ನ್ಯೂ ಲೆಂತ್ ಅನ್ನು ಏನ್ ಮಾಡ್ಬೇಕು ಗೊತ್ತಾ? ಇದು R ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ. ಈ ನ್ಯೂ ಲೆಂತ್ ತಗೋ. ಅರ್ಥ ಆಗ್ತಿದೆಯಾ? ಇಲ್ಲಿ ಬಂದಿದ್ದಕ್ಕೆ ನ್ಯೂ ಲೆಂತ್ ತಗೋ. ರೋ ಕೊಟ್ಟಿದ್ದಾನ? ರೋ ಫೈಂಡ್ ಮಾಡಿದ್ಯಾ ತಾನೆ? ಇಲ್ಲಿ ಎಷ್ಟಿದೆ? 1.42 ಇಂಟು 10⁻5 ಡಿವೈಡೆಡ್ ಬೈ ಇಲ್ಲಿ ಏರಿಯಾ ಅಂದ್ರೆ ಅದೇ ಏರಿಯಾ, ಚೇಂಜ್ ಆಗಿಲ್ಲ. 5 ಇಂಟು 10⁻6. ಸರ್ ಈ ಎಲ್ ಡ್ಯಾಶ್ ಏನು? ಇಲ್ಲಿ ಫೈಂಡ್ ಮಾಡ್ತೀಯಲ್ವಾ? ಈ ಎಲ್ ಡ್ಯಾಶು ಅದು ಹಾಕು. ಅವಾಗ ಎಷ್ಟು ಬರುತ್ತೆ? 12 ಓಮ್ ಬರುತ್ತೆ. ನೆಕ್ಸ್ಟ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್. ನೋಡಿ ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಸ್ 4 ಓಮ್ ಇಸ್ 8 ವೋಲ್ಟ್. ವಿ ಕೊಟ್ಟಿದ್ದಾನೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ವೆನ್ ದ ಸೇಮ್ ಸೆಲ್ ಇಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 9 ಓಮ್, ದ ಕರೆಂಟ್ ಥ್ರೂ ದ ರೆಸಿಸ್ಟೆನ್ಸ್ ಇಸ್ 1 ಆಂಪಿಯರ್. ಕ್ಯಾಲ್ಕುಲೇಟ್ ದ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಸುಮ್ಮನೆ ಫಾರ್ಮುಲಾ ಕೊಡ್ತೀನಿ ನೋಡು. ವಿ ಕೊಟ್ಟಿದ್ದಾನೋ? ವಿ ಇಸ್ ಈಕ್ವಲ್ ಟು ಏನು? E ಮೈನಸ್ IR ಅಲ್ವಾ? ಅರ್ಥ ಆಗ್ತಿದೆ ತಾನೆ? E ಇಸ್ ಈಕ್ವಲ್ ಟು V ಮೈನಸ್ IR. ಇದು E ಮೈನಸ್ IR. ಫಸ್ಟ್ ಸೆಲ್ದು ಕೊಟ್ಟಿದ್ದಾನೆ. ಇವಾಗ ಫಸ್ಟು 4 ಓಮ್ ರೆಸಿಸ್ಟರ್ ಕೊಟ್ರೆ ವಿ ಅಷ್ಟಿದೆ. ಅದೇ ಏನನ್ನ 9 ಓಮ್ ಕರೆಕ್ಟ್ ಮಾಡಿದ್ರೆ ಹಿಂಗೆ ಕೊಟ್ಟಿದ್ದಾನೆ. ಸರ್ ಯಾವ ಥರ ಮಾಡ್ಬೇಕು ಸರ್? ಇಲ್ಲೇನಿಲ್ಲ. ಫಸ್ಟ್ ನೋಡು, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಎ ಸೆಲ್ ಬರ್ಕೊಂಡ್ಬಿಡ್ತೀನಿ ಹೋಗ್ಲಿ. ಈ ಥರ ನಿಮ್ಗೆ ಬರದೇ ತೋರಿಸ್ಬಿಡ್ತೀನಿ. ಇದೊಂದು ಹೇಳ್ತೀನಿ, ನೀವು ಮಾಡ್ಕೋಬೋದು. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ಸೆಲ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 4 ಓಮ್ ಈಸ್ 8. ಎಷ್ಟಿದೆ ಇದು? 8 ವೋಲ್ಟ್. ಇದು R1 ಎಷ್ಟಿದೆ? ಅದು 4 ಓಮ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಸೆಕೆಂಡ್ ಕೇಸ್ ತಗೋ. ವೆನ್ ದ ಸೇಮ್ ಈ ಸೆಲ್ ಈಸ್ ಕನೆಕ್ಟೆಡ್ ಟು ಆ್ಯನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 9 ಓಮ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇನ್ನೊಂದು ತಗೊಳ್ತಿದ್ದೀನಿ, ಅದಕ್ಕೆ ಎಷ್ಟಿದೆ? 9 ಓಮ್ ಇದೆ. ಅವಾಗ ಕರೆಂಟ್ ಎಷ್ಟು ಕೊಟ್ಟಿದ್ದಾನೆ? 1 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆ? ಈ ಥರ ಇತ್ತು ಅಂದರೆ ವಾಟ್ ಈಸ್ ದ EMF ಆಫ್ ದ ಸೆಲ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕೇಳಿರೋದು. ಅರ್ಥ ಆಗ್ತಿದೆ? ಏನಿಲ್ಲ, ಎರಡು ಈಕ್ವೇಷನ್ ಕಂಪೇರ್ ಮಾಡ್ಕೋಬೇಕು. ಯಾವ ಥರ ಮಾಡ್ತೀನಿ ಅಂತ ನೋಡು. ಇಲ್ಲಿ ನೋಡಿ, ಇಲ್ಲಿ I ಕೊಟ್ಟಿದ್ದಾನ, ಇಲ್ಲಿ ಕರೆಂಟ್ ಕೊಟ್ಟಿದ್ದಾನೆ, ಇಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾನೆ. ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಅರ್ಥ ಆಗ್ತಿದೆಯಾ? ನೀನು ಯಾವುದನ್ನು ಒಂದು ಫಾರ್ಮೆಟಲ್ಲಿ ಬರ್ಕೋ. ಇದು ಬರುತ್ತೆ ಅಂತ ಇಟ್ಕೊ. ನಿನಗೆ ನಮ್ಗೆ ಗೊತ್ತಿರೋ ಫಾರ್ಮುಲಾ ಏನು? ಇದಲ್ವಾ? ಹಿಂಗೆ ಬರೀ ಗೊತ್ತಾನೆ. E ಇಸ್ ಈಕ್ವಲ್ ಟು V ಪ್ಲಸ್ I ಇಂಟು ಸ್ಮಾಲ್ ಆರ್ ತಾನೆ. ಇದು ನಮಗೆ ಗೊತ್ತಿದೆ ಅಲ್ವಾ? V ಇಸ್ ಈಕ್ವಲ್ ಟು V ಪ್ಲಸ್ I ಇಂಟು ಸ್ಮಾಲ್ ಆರ್. ಈ ಫಾರ್ಮುಲಾ ನನಗೆ ಗೊತ್ತು. ನನಗೆ E ಗೊತ್ತಿಲ್ಲ, ಸ್ಮಾಲ್ ಆರ್ ಗೊತ್ತಿಲ್ಲ. ಬಟ್ ಫಸ್ಟ್ ಕೇಸ್ಗೆ ಸೆಕೆಂಡ್ ಕೇಸ್ಗೆ V ಅಂಡ್ I ಕಂಡು ಹಿಡ್ಕೋಬೇಕು ನಾನು. ಅರ್ಥ ಆಗ್ತಿದೆಯಾ? ಫಸ್ಟ್ ಕೇಸಲ್ಲಿ V ಗೊತ್ತು, ಬಟ್ ಕರೆಂಟ್ ಗೊತ್ತಿಲ್ಲ. ಸೆಕೆಂಡ್ ಕೇಸಲ್ಲಿ ಉಲ್ಟಾ, ಅದು ಗೊತ್ತು, ಇದು ಗೊತ್ತು. ಹೆಂಗೆ ಮಾಡೋದು? ಸಿಂಪಲ್. ಹಿಂಗೆ ತಗೋ. ಇಲ್ಲಿ ಇದರೊಳಗೆ ಏನು ಮಾಡಿ ಗೊತ್ತಾ? ನೀನು ಕರೆಂಟ್ ಕಂಡು ಹಿಡಬೇಕು. I ಇಸ್ ಈಕ್ವಲ್ ಟು ಏನಿಲ್ಲ, I ಇಸ್ ಈಕ್ವಲ್ ಟು ಏನು? V ಬೈ R1 ಮಾಡು.
ಅವಾಗ ಏನಾಗುತ್ತೆ 4/8 ಅಂದರೆ 0.5 ಬಂತು. ಸೊ ಇ ಏನಿದೆ ಗೊತ್ತಿಲ್ಲ, ವಿ ಏನಿದೆ 8 ಪ್ಲಸ್ ಐ ಏನಿದೆ ಇಲ್ಲಿ ಕಂಡಿಡಿದೀನಿ 0.5 ಆರ್. ಮತ್ತೆ ಇದು ತಗೋ, ಇದು ಕೇಸಿಗೆ ಬಂದರೆ ನನಗೆ ವಿ ಗೊತ್ತಿಲ್ಲ, ಐ ಡೋಂಟ್ ನೋ ವಿ, ದೆನ್ ವಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ ಐ ಇಂಟು R2. ಐ ಏನಾಗಿದೆ 1 ಇಂಟು ಆರ್ 9 ವೋಲ್ಟ್ ಬರುತ್ತಿದ್ದು. ಅರ್ಥ ಆಗ್ತಿದೆಯಾ? ಅವಾಗ ಏನು ಮಾಡು, ಸೇಮ್ ಇದೆ ಫಾರ್ಮುಲಾ, ಇ ಈಸ್ ಈಕ್ವಲ್ ಟು ವಿ ಪ್ಲಸ್ ಐ ಇಂಟು ಆರ್ ಹಾಕು. ಇ ಗೊತ್ತಿಲ್ಲ, ವಿ ಕಂಡಿಡಿದೆ, ಎಷ್ಟು ಬಂತು 9 ಪ್ಲಸ್ ಐ ಎಷ್ಟಿದೆ ಕೊಟ್ಟಿದ್ದಾನಲ್ಲ 1 ಆಂಪಿಯರ್, ಆರ್ 1 ಇಂಟು ಆರ್. ಇವೆರಡು ಈಕ್ವೇಷನ್ನ ಸಿಂಪ್ಲಿಫಿಕೇಶನ್ ಮಾಡು, ಲೀನಿಯರ್ ಈಕ್ವೇಷನ್ನು ಇ ಅಂಡ್ ಆರ್ ಫೈಂಡ್ ಮಾಡು. ಲೀನಿಯರ್ ಈಕ್ವೇಷನ್ ಇ ಇಸ್ ಈಕ್ವಲ್ ಟು 8 ಪ್ಲಸ್ 0.5 ಆರ್, ಮತ್ತೆ ಇದು ಲೀನಿಯರ್ ಈಕ್ವೇಷನ್ ಮಾಡ್ಕೊ ಸಿಗುತ್ತೆ ಆನ್ಸರ್. ನೆಕ್ಸ್ಟ್, ಡಿಟರ್ಮೈನ್ ದ ಕರೆಂಟ್ ಇನ್ ಈಚ್ ಬ್ರಾಂಚ್ ಆಫ್ ಸರ್ಕ್ಯೂಟ್. ಇದು ಆಮೇಲೆ ಮಾಡೋಣ, ಒಂದು ಪ್ರಾಬ್ಲಮ್ ತೋರಿಸ್ತೀನಿ, ಇನ್ನೊಂದು ಮಾಡುವ ಸಾಕು. ಈಗ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಪಾರ್ಟ್. ಯಾವ್ದಕ್ಕೆ ಗೊತ್ತಾ ನೋಡು. ಸರ್ ಇದೇನು ಸರ್, ಫಾರ್ಮುಲಾ ನೋಡ್ಬಿಡುವ ಫಸ್ಟ್. ಆಲ್ಟರ್ನೇಟಿಂಗ್ ಕರೆಂಟ್, ಸೊ ಇದು ವಿ ಆರ್ ಎಮ್ ಎಸ್, ಐ ಆರ್ ಎಮ್ ಎಸ್. ನೆಕ್ಸ್ಟ್ ಎಕ್ಸೆಲ್ ಫಾರ್ಮುಲಾ ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಎಕ್ಸ್ ಅಂದರೆ ಇಂಡಕ್ಟಿವ್ ಕೆಪಾಸಿಟೆನ್ಸ್, ಜೆಡ್ ಅಂದರೆ ಇಂಪಿಡೆನ್ಸ್, 5 tan inverse of XL minus XC by R, or in terms of voltage also you can take. IRMS gain VRMS by Z. Power dissipated in LCR circuit, VRMS into IRMS into power factor formula. ಅರ್ಥ ಆಗ್ತಿದೆಯಾ? ಪವರ್ ಫಾರ್ಮುಲಾ ಏನಾಗಿರುತ್ತೆ, ಕಾಸ್ ಫೈ ಇಸ್ ಈಕ್ವಲ್ ಟು ಏನು ಆರ್ ಬೈ ಜೆಡ್. ಸೊ ಟ್ರಾನ್ಸ್ಫಾರ್ಮರ್ಸ್ ಕೊಟ್ಟರೆ ಅಷ್ಟು. ಫಾರ್ಮುಲಾ ಒಂದು ಪ್ರಾಬ್ಲಮ್ ಮಾಡ್ತಾ ಹೋಗೋಣ. ಯಾವ ಥರ ಇಲ್ಲಿ ನೋಡು, ಇಲ್ಲೇ ಸರ್ ಇಷ್ಟುದ್ದ ಕೊಡ್ತಾನೆ ಪ್ರಾಬ್ಲಮ್. ಇಲ್ಲ, ನೀನು ಏನು ಗೊತ್ತಾ, ಇದೊಂದು ಪ್ರಾಬ್ಲಮ್ ಕಲಿತೀಯ ಅಂತ ಇಟ್ಕೊ ನೀನು. 90% ಈ ಚಾಪ್ಟರ್ ಬಂದಂಗೆ, ಈ ಚಾಪ್ಟ್ರಲ್ಲಿ ಬರೋ ಪ್ರಾಬ್ಲಮ್ ಮಾಡ್ತೀಯ. ಇದೊಂದೇ ಪ್ರಾಬ್ಲಮ್ ಎಲ್ಲ ಕೊಟ್ಬಿಟ್ಟಿದ್ದೀನಿ, ಬಟ್ ಎಕ್ಸಾಮಲ್ಲಿ ಎಲ್ಲ ಡೇಟಾನು ಕೇಳಲ್ಲ, ಏನು ಕೇಳ್ತಾನೋ ಅದು ಮಾಡಬೇಕು. ಫಸ್ಟ್ ಏನು ಕೇಳಿದಾನೆ ನೋಡು, ಇದು ಇಷ್ಟು ಕೊಟ್ಟಿದ್ದಾನೆ, 50 ಓಮ್, 0.5 ಹೆನ್ರಿ, 200 ಮೈಕ್ರೋಫ್ಯಾರಡ್ ಎಲ್ಲ ಕೊಟ್ಟಿದ್ದಾನೆ ಡೇಟಾ, 220 50 ಹರ್ಟ್ಸ್. ಫೈಂಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಫಾರ್ಮುಲಾ ಏನು, ಇಲ್ಲೇ ಸುಮ್ಮನೆ ಬರುತ್ತೆ ತೋರಿಸ್ತೀನಿ. ಎಕ್ಸೆಲ್ ಇಸ್ ಈಕ್ವಲ್ ಟು ಏನು 2πfl. ಎಕ್ಸೆಲ್ ಏನು 2 ಇಂಟು 3.14 ಇಂಟು ಎಫ್ ಅಂದರೆ ಫ್ರೀಕ್ವೆನ್ಸಿ ಎಷ್ಟು 50. ಅರ್ಥ ಆಗ್ತಿದೆಯಾ? ಇಂಟು ಎಲ್ ಎಷ್ಟಿದೆ 0.5 ಹೆನ್ರಿ. ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ, ಇಲ್ಲಿ ಬರ್ದಿದ್ದೀನಿ ನಾನು ಆನ್ಸರು, 157.08 ಓಮ್ ಬರುತ್ತೆ ಎಕ್ಸೆಲ್. ಮತ್ತೆ ಎಕ್ಸ್ ಸಿ ಮಾಡಬೇಕು. ಎಕ್ಸ್ ಸಿಗೆ ಏನು ಫಾರ್ಮುಲಾ 1/2πfc ಆಗುತ್ತೆ. 1/2πfc ಅಂದರೆ 1/2 ಇಂಟು 3.14 ಇಂಟು ಎಫ್ 50 ಇಂಟು ಇಲ್ಲಿ ನೋಡಿ, ಇದು 200 ಇದೆ, ನೀವು ಹಂಗೆ 200 ತಗೋಬಾರ್ದು. 200 ಇಂಟು ಮೈಕ್ರೋ ಅಂದರೆ ಏನು 10⁻⁻6. 200 ಇಂಟು 10⁻⁻6 ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅದೆಷ್ಟು ಬರುತ್ತೆ ಗೊತ್ತಾ, 15.92 ಓಮ್ ಬರುತ್ತೆ. ನೆಕ್ಸ್ಟ್ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್. ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಫಾರ್ಮುಲಾ ಏನು, ಜೆಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್. ಸೊ ಆರ್ ಅಂದರೆ ಎಷ್ಟಿದೆ 50 ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಇದೆಷ್ಟಿದೆ, ಎಕ್ಸೆಲ್ಲು 157.08 ಮೈನಸ್ 15.92 ಹೋಲ್ ಸ್ಕ್ವೇರ್. ಈ ಸಿಂಪ್ಲಿಫಿಕೇಶನ್ ಮಾಡು, ಅದೆಷ್ಟು ಬರುತ್ತೆ ಗೊತ್ತಾ, ಜೆಡ್ಡು 149.56 ಓಮ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡಬೇಕು, ಆರ್ ಎಮ್ ಎಸ್ ಕರೆಂಟ್ ಆಲ್ರೆಡಿ ಗೊತ್ತು. ಆರ್ ಎಮ್ ಎಸ್ ಕರೆಂಟ್ಗೆ ಏನು ಫಾರ್ಮುಲಾ, ಆರ್ ಎಮ್ ಎಸ್ ಕರೆಂಟ್ಗೆ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಬೈ ಝೆಡ್ ಇಂಪಿಡೆನ್ಸ್. ವಿ ಆರ್ ಎಮ್ ಎಸ್ ಅಂದರೆ ಇದು 220 ಡಿವೈಡೆಡ್ ಬೈ ಏನು ಝೆಡ್ ಏನು ಎಲ್ಲ ಇದೆಯಲ್ವ, ಝೆಡ್ ಫೈಂಡ್ ಮಾಡಿದ್ದೀವಿ 149.56. ಅವಾಗ ಏನಾಯಿತು, ಐ ಆರ್ ಎಮ್ ಎಸ್ 1.47 ಆಂಪಿಯರ್ ಬರುತ್ತೆ. ನೆಕ್ಸ್ಟು ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್. ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್ ಮಾಡಬೇಕಂದ್ರೆ ಐ ಪೀಕ್ ಇಸ್ ಈಕ್ವಲ್ ಟು √2 ಇಂಟು ಐ ಆರ್ ಎಮ್ ಎಸ್. ಅವಾಗ ಎಷ್ಟಾಗುತ್ತೆ, √2 ಇಂಟು ಐ ಆರ್ ಎಮ್ ಎಸ್. √2 ಇಂಟು ಐ ಆರ್ ಎಮ್ ಎಸ್ ಎಷ್ಟಿದೆ 1.47. ಅವಾಗ ಎಷ್ಟಾಯಿತು 2.08 ಆಂಪಿಯರ್ ಬರುತ್ತೆ. ಮುಗೀತಾ? ನೆಕ್ಸ್ಟ್ ಏನು ಕೇಳಿದ್ದಾನೆ, ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟಾರ್, ಇಂಡಕ್ಟಾರ್, ಕೆಪಾಸಿಟರ್ ಎಲ್ಲನೂ ಕೇಳ್ತಾನೆ. ಇಲ್ವೋ, ಯಾವುದು ಎಲ್ಲ ಪಾರ್ಟು ಇನ್ಕ್ಲೂಡ್ ಮಾಡಿಬಿಟ್ಟಿದ್ದೀನಿ ಒಂದೇ ಕ್ವಶನ್ಗೆ. ಅರ್ಥ ಆಗ್ತಿದೆ ತಾನೆ? ಯಾವುದನ್ನ ಒಂದು 2-3 ಕೇಳ್ತಾನೆ. ಅರ್ಥ ಆಗ್ತಿದೆಯಾ? ನೀನು ಎಲ್ಲ ಮಾಡೋದು ಕಲ್ತ್ರೆ ಮುಗೀತು. ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟಾರ್ ಅಂದರೆ ವಿ ಆರ್ ಕೇಳಿದ್ದಾನೆ. ವಿ ಆರ್ ಇಸ್ ಈಕ್ವಲ್ ಟು ಏನು ತಗೋಬೇಕು, ಐ ಆರ್ ಎಮ್ ಎಸ್ ತಗೋಬೇಕು. ನೋಡಿ ಇಲ್ಲಿ ಐ ಆರ್ ಎಮ್ ಎಸ್ ತಗೋಬೇಕು, ಡೋಂಟ್ ಟೇಕ್ ಪೀಕ್. ಅರ್ಥ ಆಗ್ತಿದೆಯಾ? ಐ ಆರ್ ಎಮ್ ಎಸ್ ಇಂಟು ಆರ್. ಐ ಆರ್ ಎಮ್ ಎಸ್ ಎಷ್ಟು ಬಂದಿದೆಯೋ ಅಲ್ಲಿ 1.47 ಇಂಟು ರೆಸಿಸ್ಟೆನ್ಸ್ ಎಷ್ಟಿದೆ 50. ಅವಾಗ ಎಷ್ಟಾಗುತ್ತೆ ಗೊತ್ತಾ, ವಿ ಆರು
73.45 ವೋಲ್ಟ್ ಆಯ್ತು. ನೆಕ್ಸ್ಟ್ ಏನು ಮಾಡಬೇಕು? ವಿ ಆರ್ ಆದಮೇಲೆ ವಿ ಎಲ್ ಇಸ್ ಈಕ್ವಲ್ ಟು ಏನು ತಗೋಬೇಕು? IRMS ಇಂಟು XL ತಗೋಬೇಕು. ಎಕ್ಸೆಲ್ ಇದು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಅದೇನಾಗುತ್ತೆ? 1.47 ಇಂಟು XL ಎಷ್ಟು ಬಂದಿದೆ? 157.08. ಅವಾಗ ಎಷ್ಟಾಗುತ್ತದು? ಇಲ್ಲೇ ಮಾಡಿದ್ದೀನಿ, ನಾನು ಬರ್ದಿದ್ದೀನಿ ಆನ್ಸರು ಈಸಿ ಆಗಲಿ ಅಂತ. 230.6 ವೋಲ್ಟ್ ಬಂತು. ನೆಕ್ಸ್ಟ್ ವಿ ಎಲ್ ಆದಮೇಲೆ ಏನು? ವಿ ಸಿಗೆ ಏನು? IRMS ಇಂಟು XC. IRMS ಎಷ್ಟಿದೆ? ಇಲ್ಲೇ ಬಂತಲ್ಲ ನಮಗೆ. ಎಷ್ಟು IRMS? 1.47 ಇಂಟು XC. ಎಷ್ಟು? ಎಲ್ಲೇ ಬಂದಿದೆಯಲ್ಲ, 15.92. ಸಿಂಪ್ಲಿಫಿಕೇಶನ್ ಮಾಡು, ಎಷ್ಟು ಬರುತ್ತೆ? 23.38 ವೋಲ್ಟ್ ಬಂತು. ಅಂದರೆ ಇಲ್ಲಿವರೆಗೂ ಕಂಡುಹಿಡಿದ್ಬಿಟ್ಟಿವಿ. ನೆಕ್ಸ್ಟು ಪೀಕ್ ವೋಲ್ಟೇಜ್ ಏನು ಕೇಳಿದಾನೆ? ಪೀಕ್ ವೋಲ್ಟೇಜ್ ಹೆಂಗೆ ಮಾಡ್ತೀರಾ? ಸೇಮ್ ಪೀಕ್ ಕರೆಂಟ್ ಕಂಡುಹಿಡ್ದಂಗೆ. ಪೀಕ್ ವೋಲ್ಟೇಜ್ ಏನಿಲ್ಲ ನೋಡು, ವೋಲ್ಟೇಜ್ ಪೀಕ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು VRMS ಬರ್ಕೋಬೇಕು ಅಷ್ಟೇ. VRMS ಬರ್ಕೋಬೇಕು. √2 ಇಂಟು VRMS ಅಂದರೆ ಇದೆ 220. ಅವಾಗ ಎಷ್ಟಾಗುತ್ತದು? ಕರೆಕ್ಟು 311.13 ವೋಲ್ಟ್ ಬಂತು. ಇಲ್ಲಿವರೆಗೂ ಮಾಡಿದ್ವಿ. 1 2 3 ಇನ್ನು 3 ಪಾರ್ಟ್ ಮಿಕ್ಕಿದೆ. ಯಾವ ಥರ ನೋಡು? ಫೇಸ್ ಡಿಫರೆನ್ಸ್ ಅಂದರೆ ಏನು? Phi is equal to tan inverse of XL minus XC by R. Tan inverse of XL ಎಷ್ಟು ಬಂದಿತ್ತು? 150. ಎಷ್ಟು ಬಂದಿತ್ತು ನೋಡೋಣ. 157.08 ಆಯ್ತಾ? 157.08 ಮೈನಸ್ ಇಲ್ಲಿ ಇದಕ್ಕೆ ಜ್ಞಾಪಕ ಇದೆ ನನಗೆ ರೆಸಿಸ್ಟೆನ್ಸು, ಬಟ್ ಇದಕ್ಕೆ ಜ್ಞಾಪಕ ಇಲ್ಲ. ಸರಿ, ಇದೆಷ್ಟಿದೆ? ಇದು XC ಬಂದು 59.2 15.92. ಇದೆಷ್ಟು? ರೆಸಿಸ್ಟೆನ್ಸ್ ಬಂದು ಎಷ್ಟಿದೆ? 50 ಓಮ್. ಎಷ್ಟಿದೆ ಅದು? 50 ಓಮ್. ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿನಗೆ ಎಷ್ಟು ಬರುತ್ತೆ ಗೊತ್ತಾ? ವ್ಯಾಲ್ಯೂ ಇಷ್ಟು ಬರುತ್ತೆ. ಫೇಸ್ 70.50 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಏನು ಕೇಳಿದಾನೆ ಇಲ್ಲಿ ನೋಡು. ಈ ಕ್ವಶನ್ ನೋಡು. ಈ ಕ್ವಶನ್ ಅಲ್ಲಿ ಫಾರ್ ವಾಟ್ ಕೆಪಾಸಿಟೆನ್ಸ್ ದ ಸರ್ಕ್ಯೂಟ್ ವಿಲ್ ಬಿ ಅಂಡರ್ ರೆಸೋನೆನ್ಸ್. ಅಂದರೆ ಈಗ ಇದು ಸರ್ಕ್ಯೂಟ್ LCR ಸರ್ಕ್ಯೂಟ್ ಕನೆಕ್ಟ್ ಮಾಡಿರ್ತೀಯ. ಈಗ ಇದರಿಂದ ಇದು ರೆಸೋನೆನ್ಸ್ ಅಲ್ಲಿ ಇಲ್ಲ. ಇದು ತಗೊಂಡಾಗ ನೀನು ಇದನ್ನ ರೆಸೋನೆನ್ಸ್ ಮಾಡ್ಬೇಕಂದ್ರೆ ಗೊತ್ತಲ್ಲ, ಸರ್ಕ್ಯೂಟ್ ಅಂಡರ್ ರೆಸೋನೆನ್ಸ್ ಅಂದ್ರೆ ಏನಾಗಿರುತ್ತೆ? ಇಫ್ ದ ಸರ್ಕ್ಯೂಟ್ ಇಸ್ ಅಂಡರ್ ರೆಸೋನೆನ್ಸ್ XL ಇಸ್ ಈಕ್ವಲ್ ಟು ಏನಾಗಿರಬೇಕು? XL ಇಸ್ ಈಕ್ವಲ್ ಟು XC ಆಗಿತ್ತು ಅಂದ್ರೆ ಏನಾಗಿರುತ್ತೆ? Z ಇಸ್ ಈಕ್ವಲ್ ಟು R. Z ಇಸ್ ಈಕ್ವಲ್ ಟು ಆಗಿದ್ರೆ ಕರೆಂಟ್ ಏನಾಗಿರುತ್ತೆ? ಮ್ಯಾಕ್ಸಿಮಮ್ಮು ಅಲ್ವಾ? ಈ ತರ. ಈಗ ಆಯ್ತು. ಈಗ ನನಗೆ ಫಾರ್ ವಾಟ್ ಕೆಪಾಸಿಟೆನ್ಸ್ ದ ಸರ್ಕ್ಯೂಟ್ ವಿಲ್ ಬಿ ಅಂಡರ್ ರೆಸೋನೆನ್ಸ್ ಅಂದ್ರೆ ನ್ಯೂ ಕೆಪಾಸಿಟೆನ್ಸ್, ರೆಸೋನೆನ್ಸ್ ಕೆಪಾಸಿಟೆನ್ಸ್ ಕಂಡುಹಿಡಿಯಬೇಕು. ಯಾವ ತರ ಮಾಡ್ಬೇಕು ಸರ್? ಈ ತರ ಏನಿಲ್ಲ. ಈಗ ನೋಡಿ ಹೇಳಿದ್ನಲ್ಲ ಕಂಡೀಷನ್ ಏನು? XC ಇಸ್ ಈಕ್ವಲ್ ಟು XL. XC ಅಂದ್ರೆ ಏನು? ಆಲ್ರೆಡಿ ಗೊತ್ತಲ್ಲ. XC ಅಂದ್ರೆ ಹಿಂಗೆ ಬರೀರೋ ಇಷ್ಟೇ, 1/2π FC. XL ಅಂದ್ರೆ ಏನು? ಫಾರ್ಮುಲಾ ಡೈರೆಕ್ಟಾಗೆ ಬರಿಬೋದು, 1/2π FC. ನಿನಗೆ ಬೇಕಾಗಿರೋದು 2π FL. ನಿನಗೆ ಬೇಕಾಗಿರೋದು C ಇಸ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲ ಅಂದ್ರೆ ಡೈರೆಕ್ಟ್ ರೆಸೋನೆನ್ಸ್ ಸರ್ಕ್ಯೂಟ್ ಫಾರ್ಮುಲಾ ಹೇಳಿದ್ರು. F ಇಸ್ ಈಕ್ವಲ್ ಟು ಹಿಂಗೆ ಬರೀತಿಯಲ್ಲ, 1/2π ಇಂಟು ಸ್ಕ್ವೇರ್ ರೂಟ್ ಆಫ್ LC. ಇದು ತಗೋಬೋದು. ಇದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅವಾಗ ಏನಾಗುತ್ತೆ? C ಇಸ್ ಈಕ್ವಲ್ ಟು 1/4π² F ಸ್ಕ್ವೇರ್ L ಬರುತ್ತೆ. 4π² F ಸ್ಕ್ವೇರ್ L. 1/4 ಇಂಟು 3.14² ಇಂಟು 50² ಆಯ್ತಾ? ಇಂಟು L. ಸರ್ ಈ L ಯಾವ್ದು ತಗೋಬೇಕು ಅಂದರೆ ಇಲ್ಲಿ ಕೊಟ್ಟರು L ತಗೋಬೇಕು. ಅರ್ಥ ಆಗ್ತಿದ್ಯಾ? ಅಂದ್ರೆ ನೀನು ಏನು ಚೇಂಜ್ ಮಾಡಬೇಕು ಅಂತ ಕೇಳ್ತಿದ್ದಾನೆ ಗೊತ್ತಾ ಅವನು? ಲುಕಿಯರ್ ಇಲ್ಲಿ ಈ ಐಯಲ್ಲಿ ಕೆಪಾಸಿಟೆನ್ಸ್ ಚೇಂಜ್ ಮಾಡು. ಈ ಕೆಪಾಸಿಟೆನ್ಸ್ ಚೇಂಜ್ ಮಾಡಿದ್ರೆ ರೆಸೊನೆನ್ಸ್ ಆಗಬೇಕಂತೆ. ಅದಕ್ಕೆ ಇದು ನಾನು ನ್ಯೂ ಕೆಪಾಸಿಟೆನ್ಸ್ ಕಂಡುಹಿಡಿತಾ ಇದ್ದೀನಿ. ಯಾವುದನ್ನು ಚೇಂಜ್ ಮಾಡಬೇಕು? 200 ಮೈಕ್ರೋಫ್ಯಾರಡ್ ಅಂತ ತೆಗೆದ್ರೆ ಬರೋದು ಕಂಡುಹಿಡಿಬೇಕು. ಅರ್ಥ ಆಗ್ತಿದ್ಯಾ? ಇದು ಬಂತು. ಎಷ್ಟು ಬರುತ್ತೆ ಅವಾಗ ನೋಡು, ಇಲ್ಲಿ ಬರೆದುಬಿಟ್ಟಿನಿ ಆಲ್ರೆಡಿ. 20.26 ಇಂಟು ಇದೆಷ್ಟು ಬರುತ್ತೆ ಗೊತ್ತಾ? 20.26 ಇಂಟು 10⁻⁻6 ಫ್ಯಾರೆಡ್ ಅಂದರೆ ಮೈಕ್ರೋಫ್ಯಾರೆಡ್ ಆಗುತ್ತೆ. ನೆಕ್ಸ್ಟ್ ಸರ್ ಅದೇ ಥರ ಇನ್ನೊಂದೇನೋ ಇದೆಯಲ್ವಾ ಸರ್? ಅದೇ ಫಾರ್ ವಾಟ್ ಇಂಡಕ್ಟೆನ್ಸ್ ದ ಸರ್ಕ್ಯೂಟ್ ವಿಲ್ ಬಿ ಅಂಡರ್ ರೆಸೊನೆನ್ಸ್. ಅದೇ ಥರ ಇಲ್ಲಿ ಮಾಡಿದ್ವಲ್ಲ, ಇಂಡಕ್ಟರ್ ಅಂತ ತೆಗಿಬೇಕು, ಇದೇ ಕೆಪಾಸಿಟರ್ ಉಳಿಸ್ಕೋ, ಇದನ್ನ ಚೇಂಜ್ ಮಾಡಬೇಕು. ಇದು ಚೇಂಜ್ ಮಾಡಿ ಏನಾಗಿರ್ಬೇಕು? ಇಟ್ ಶುಡ್ ಬಿ ಅಂಡರ್ ರೆಸೊನೆನ್ಸ್. ಇಟ್ ಶುಡ್ ಬಿ ಅಂಡರ್ ರೆಸೊನೆನ್ಸ್ ಅಂದ್ರೆ ಸೇಮ್ ಯಾವುದು? ಶುಡ್ ಬಿ ಅಂಡರ್ ರೆಸೊನೆನ್ಸ್ ಇದೇ ಥರ. ಸಿ ಬದಲು ಎಲ್ ಕಂಡುಹಿಡಿ ನೀವು. ಇದು ಐ, ಇನ್ನೊಂದು ಇದು ಲಾಸ್ಟ್ ಒನ್.
ಎಲ್ ಇಸ್ ಈಕ್ವಲ್ ಟು ಏನು 1/4π² ಎಫ್ ಸ್ಕ್ವೇರ್ ಸಿ 1/4 ಇಂಟು 3.14 ಸ್ಕ್ವೇರ್ ಇಂಟು 50 ಸ್ಕ್ವೇರ್ ಇಂಟು ಸಿ ಯಾವ್ದು ತಗೋಬೇಕು ಸರ್ ಹೇಳಿದೀವಲ್ಲ ಲಾಸ್ಟ್ ಇದ್ರೊಳಗೆ ಯಾವ್ದು ಚೇಂಜ್ ಮಾಡ್ಬೇಕು ನೀನು 0.5 ಹೆನ್ರಿ ತೆಗೆದುಬಿಟ್ಟು ಇದು ಹಾಕಬೇಕು 200 ಮೈಕ್ರೋ ಇದೆ ಏನಿದೆ ಅದು 200 ಮೈಕ್ರೋ 200 ಇಂಟು ಮೈಕ್ರೋ ಅಂದರೆ ಏನು 10⁻⁻6 ಮಾಡು ಅವಾಗ ಆನ್ಸರ್ ಎಷ್ಟು ಬರುತ್ತೆ ಗೊತ್ತಾ ಇಲ್ಲೇ ಬರ್ದಿದ್ದೀನಿ 0.051 ಹೆನ್ರಿ ಎಷ್ಟು ಬರುತ್ತೆ 0.051 ಹೆನ್ರಿ ಮುಗೀತು ಗೊತ್ತಾಯ್ತಲ್ಲೇನ್ರು ಈಗ ನೋಡು ಆನ್ LCR ಸರ್ಕ್ಯೂಟ್ ಕಂಟೈನ್ಸ್ ರೆಸಿಸ್ಟೆನ್ಸ್ 100 ಓಮ್ ಆಫ್ ಸಪ್ಲೈ 200 ವೋಲ್ಟ್ ಇದೆ ಅಟ್ 300 ರೇಡಿಯನ್ ಪರ್ ಸೆಕೆಂಡ್ 300 ರೇಡಿಯನ್ ಪರ್ ಸೆಕೆಂಡ್ ಒಮೆಗಾ ಅದು ಒಮೆಗಾ ಅಂದ್ರೆ ಏನು 2πFA ಅಲ್ವಾ ಇಫ್ ಓನ್ಲಿ ಕೆಪಾಸಿಟೆನ್ಸ್ ಇಸ್ ಟೇಕನ್ ಔಟ್ ದ ಕರೆಂಟ್ ನೋಡು ದ ಕೆಪಾಸಿಟರ್ ತೆಗೆದುಬಿಟ್ರೆ ಅವಾಗ ವೋಲ್ಟೇಜು ಇಷ್ಟು ಲ್ಯಾಗ್ ಆಗ್ತಿದೆ 60 ಡಿಗ್ರಿ ಅರ್ಥ ಆಗ್ತಿದೆಯಾ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 60 ಡಿಗ್ರಿ ಇಫ್ ಅದರ್ ಹ್ಯಾಂಡ್ ಇಫ್ ದ ಇಂಡಕ್ಟರ್ ಇಸ್ ಟೇಕನ್ ಕರೆಂಟ್ ಲೀಡ್ಸ್ ಬೈ 60 ಡಿಗ್ರಿ ಫೈಂಡ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಅಂತ ಕೇಳಿದ್ದಾನೆ ಸಿ ಅಂದ್ರೆ ಏನಿಲ್ಲ ನನಗೆ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ ಗೊತ್ತಲ್ಲ ಏನು ಟ್ಯಾನ್ ಇನ್ವರ್ಸ್ ಇಸ್ ಈಕ್ವಲ್ ಟು XL ಮೈನಸ್ XC ಬೈ ಆರ್ ಅಂದರೆ ಯಾವ್ದು ದೊಡ್ಡದಿದೆಯೋ ಅದು ತಗೋಬೇಕು XL ದೊಡ್ಡದಿದ್ರೆ ದೊಡ್ಡದು XC ಇದ್ರೆ ಅದು ಯಾವುದನ್ನ ತಗೋ ಇಲ್ಲಿ ಫಸ್ಟ್ ಒಂದೊಂದೇ ತೆಗಿತಾ ಇದೆಯಾ ಯಾವುದು ಕೆಪಾಸಿಟೆನ್ಸ್ ತೆಗೆದಾಗ ಏನಾಗುತ್ತೆ ಇದು ತೆಗೆದಾಗ ಏನಾಗುತ್ತೆ ಅಂತ ನೋಡು ಈ ತರ ಇಲ್ಲಿ ವಿಚ್ ಇಸ್ ಟೇಕನ್ ಔಟ್ ಹಿಯರ್ ಕೆಪಾಸಿಟನ್ LCR ಸರ್ಕ್ಯೂಟ್ ಅಲ್ಲಿ ಇದು LCR ಅಲ್ವಾ ಇದು L ಇದು C ಇದು R ಅಲ್ವಾ LCR ಅಲ್ಲಿ ಫಸ್ಟ್ ಏನ್ ತೆಗಿತಾ ಇದೆಯಾ ಕೆಪಾಸಿಟೆನ್ಸ್ ತೆಗಿತಿದ್ಯಾ ಕೆಪಾಸಿಟೆನ್ಸ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ ಸಾರಿ ಕೆಪಾಸಿಟೆನ್ಸ್ ತೆಗಿತಾ ಇದೆಯಾ ಕೆಪಾಸಿಟೆನ್ಸ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ ನಿನಗೆ ಕೆಪಾಸಿಟೆನ್ಸ್ ತೆಗೆದುಬಿಟ್ರೆ ಇದು ತೆಗೆದುಬಿಟ್ರೆ ಉಳಿಯೋದೇನು L and R ಉಳಿಯುತ್ತೆ ಅರ್ಥ ಆಗ್ತಿದ್ಯಾ ಅವಾಗ ಇದರಿಂದ ಏನ್ ರೆಸಿಸ್ಟೆನ್ಸ್ ಬರುತ್ತೆ ಅದನ್ನ ಏನಂತ ಕರಿತೀಯಾ XL ಅಂತ ಕರಿತೀಯಾ ಅಂದ್ರೆ ಇದು ಫಸ್ಟ್ ಕೇಸಲ್ಲಿ ಏನಾಗಿರುತ್ತೆ XC 0 ಯಾಕಂದ್ರೆ ತೆಗೆದುಬಿಟ್ಟಿರ್ತೀಯ XC 0 ಅವಾಗ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಆಫ್ XL ಬೈ ಆರ್ ಆಗುತ್ತೆ ಸೊ ನೀನು XL ಕಂಡುಹಿಡಿ ಅವಾಗ ಏನಾಗುತ್ತೆ ಟ್ಯಾನ್ ಇಸ್ ಈಕ್ವಲ್ ಟು ಒಂದೇ ನಿಮಿಷ ಒಂದೇ ಒಂದು ನಿಮಿಷ ಏನಿಲ್ಲ ಹಂಗೆ 5 ಇಸ್ ಈಕ್ವಲ್ ಟು ಹಿಂಗೆ ಬರೀತ್ಯಾ ಟ್ಯಾನ್ ಇನ್ವರ್ಸ್ ಆಫ್ XL ಮೈನಸ್ XC ಬೈ ಆರ್ ಅಲ್ವಾ ಈಗ ನೋಡು 5 ಕೊಟ್ಟಿದ್ದಾನೆ ಫಸ್ಟ್ ಕೇಸಲ್ಲಿ ಏನಾಗಿದೆ ಕೆಪಾಸಿಟೆನ್ಸ್ ತೆಗೆದುಬಿಟ್ಟಿದ್ಯಾ ಅದಕ್ಕೆ XC 0 5 ಎಷ್ಟು ಕೊಟ್ಟಿದ್ದಾನೆ 60 ಡಿಗ್ರಿ ಟ್ಯಾನ್ ಇನ್ವರ್ಸ್ ಆಫ್ XL ಅಂದ್ರೆ ಏನಾಯ್ತು XL ಇದೆ XC ಇಲ್ಲ XC 0 ಆರ್ ಎಷ್ಟು ಕೊಟ್ಟಿಯಾನೆ ನೋಡಲ್ಲಿ 100 ಓಮ್ ಅರ್ಥ ಆಗ್ತಿದ್ಯಾ ದೆನ್ ಎಕ್ಸ್ ಇದು ಬರ್ಕೊಂಡ್ರೆ ಟ್ಯಾನ್ 60 ಇಸ್ ಈಕ್ವಲ್ ಟು ಏನಾಯ್ತು XL ಬೈ 100 ಟ್ಯಾನ್ 60 ಅಂದ್ರೆ ಎಷ್ಟು √3 ದೆನ್ XL ಇಸ್ ಈಕ್ವಲ್ ಟು ಏನಾಯ್ತು 100 √3 ಬಂತು ಸೆಕೆಂಡ್ ಕೇಸ್ ತಗೋ ಸೆಕೆಂಡ್ ಕೇಸಲ್ಲಿ ಏನ್ ರಿಮೂವ್ ಮಾಡ್ತಿದ್ದ ನಾನು ಇನ್ ದ ಅದರ್ ಹ್ಯಾಂಡ್ ಓನ್ಲಿ ಇಂಡಕ್ಟರ್ ಇಸ್ ಟೇಕನ್ ಔಟ್ ಇಂಡಕ್ಟರ್ ತೆಗೆದ್ರೆ ಉಳಿಯೋದೇನು ಕೆಪಾಸಿಟೆನ್ಸ್ ಅವಾಗ ಏನಾಗುತ್ತೆ ಇಫ್ XL ಇಸ್ ಈಕ್ವಲ್ ಟು 0 ದೆನ್ ಸೇಮ್ ಇದೇ ಫಾರ್ಮುಲಾ 60 ಡಿಗ್ರಿ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ XC ಬೈ ಆರ್ ಸರ್ ಇಲ್ಲಿ ಮೈನಸ್ ಹಂಗಲ್ಲ ನೀನು XL XC ತಗೊಂತೀಯ ಅಂತ ಇಟ್ಕೋ ಯಾವ್ದನ್ನ ಒಂದು ಪ್ಲಸ್ ತಗೋಬೇಕಷ್ಟೇ ಅಂದ್ರೆ ಬಿಗ್ ಒನ್ ಮೈನಸ್ ಸ್ಮಾಲ್ ಒನ್ ಯಾವ್ದು ಬಿಗ್ ಇರುತ್ತೋ ಅದು ಇದು ಇಲ್ಲ ಅಂದ್ರೆ ಮೈನಸ್ ಏನು ತಗೊಳಕ್ ಹೋಗಬಾರ್ದು ಅವಾಗ ಏನಾಗುತ್ತೆ ಇದು ಅಷ್ಟೇ ಟ್ಯಾನ್ 60 ಅಷ್ಟೇ ಬರ್ತಾ ಇದೆ ಇದು ಕೂಡ ಅವಾಗ ಏನಾಯ್ತು XC ಇಸ್ ಈಕ್ವಲ್ ಟು ಏನ್ ಬರ್ತಿದೆ 100 √3 ಅಂದ್ರೆ ಏನರ್ಥ ನೋಡು XL ಇಸ್ ಈಕ್ವಲ್ ಟು XC ಅಂದ್ರೆ ಸರ್ಕ್ಯೂಟ್ ಈಸ್ ಅಂಡರ್ ವಾಟ್ ರೆಸೋನೆನ್ಸ್ ಅಂದ್ರೆ ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ R ಇಸ್ ಈಕ್ವಲ್ ಟು 100 ಓಮ್ ದೆನ್ ನಿನ್ಗೆ ಏನ್ ಕೇಳ್ತಿದ್ದಾನೆ ಫೈಂಡ್ ದ ಕರೆಂಟ್ I ಇಸ್ ಈಕ್ವಲ್ ಟು ಏನಾಯ್ತು V ಬೈ Z V ಎಷ್ಟಿದೆ 200 Z ಎಷ್ಟಾಗುತ್ತೆ 100 ಅಂದ್ರೆ ಎಷ್ಟು 2 ಆಂಪಿಯರ್ ನೆಕ್ಸ್ಟ್ ಎ ಬಲ್ಬ್ ಆಫ್ 60 ವೋಲ್ಟ್ ಅಂಡ್ 10 ವ್ಯಾಟ್ ಈಸ್ ಕನೆಕ್ಟೆಡ್ ವಿತ್ 100 ವೋಲ್ಟ್ 60 ಹರ್ಟ್ಜ್ AC ಸೋರ್ಸ್ ವಿತ್ ಅನ್ ಇಂಡಕ್ಷನ್ ಕಾಯಿಲ್ ಇನ್ ಸೀರೀಸ್ ಅರ್ಥ ಆಗ್ತಿದ್ಯಾ ಪವರ್ ರೇಟಿಂಗ್ ಆಫ್ ಬಲ್ಬ್ ಕೊಟ್ಟಿಯಾನೆ ಅರ್ಥ ಆಗ್ತಿದ್ಯಾ ಅದನ್ನ ಯಾವ AC ಸೋರ್ಸ್ ಕನೆಕ್ಟ್ ಮಾಡಿದಾನೋ ಅದಕ್ಕೆ ಕೊಟ್ಟಿದ್ದಾನೆ ವಿತ್ ಅನ್ ಇಂಡಕ್ಟೆನ್ಸ್ ಕಾಯಿಲ್ ಇನ್ ಸೀರೀಸ್ ಇಫ್ ದ ಬಲ್ಬ್ ಇಲ್ಯುಮಿನೇಟ್ಸ್ ವಿತ್ ಫುಲ್ ಇಂಟೆನ್ಸಿಟಿ ಇದು ತುಂಬಾ ಇಂಪಾರ್ಟೆಂಟ್ ಫುಲ್ ಇಂಟೆನ್ಸಿಟಿ ಅಂದ್ರೆ ಏನಾಗಿರುತ್ತೆ ಗೊತ್ತಾ ಕರೆಂಟ್ ಏನಾಗಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ ಅರ್ಥ ಆಗ್ತಿದೆಯಾ ಫುಲ್ ಇಂಟೆನ್ಸಿಟಿ ಆಯ್ತು ಅಂದ್ರೆ ಫೈಂಡ್ ದ ಸೆಲ್ಫ್ ಇಂಡಕ್ಷನ್ ಆಫ್ ದ ಕಾಯಿಲ್ ಎಲ್ಲಿ ಕಂಡುಹಿಡಿಯಬೇಕು ಫಸ್ಟ್ ಏನ್ ಮಾಡೋಣ ಫಸ್ಟ್ ಏನ್ ಕಂಡುಹಿಡಿಬೇಕು ಗೊತ್ತಾ ನಾನು
ಜೆಡ್ ಕಂಡುಹಿಡಿಯಬೇಕಂದ್ರೆ ನಾನು ಎಲ್ ಕಂಡುಹಿಡಿಯಬೇಕಂದ್ರೆ ಎಕ್ಸೆಲ್ ಕಂಡುಹಿಡ್ಕೋಬೇಕು. ಎಕ್ಸೆಲ್ ಕಂಡುಹಿಡಿಯಬೇಕಂದ್ರೆ ಝೆಡ್ ಕಂಡುಹಿಡಿಯಬೇಕು. ಯಾವ ಥರ ಮಾಡ್ತೀನಿ ಅಂತ ನೋಡು. ಫಸ್ಟ್ ಪವರ್ ರೇಟಿಂಗ್ ಆಫ್ ದ ಬಲ್ಬ್ ನೋಡು. ಏನು ಮಾಡೋಣ, ಈಗ ಈ ಬಲ್ಬ್ ಇಷ್ಟು ತಗೊಂಡ್ರೆ ಇದ್ರದ್ದು ಕರೆಂಟ್ ಕೆಪಾಸಿಟಿ ಕಂಡುಹಿಡಿಯೋಣ. ಪವರ್ ಇಸ್ ಈಕ್ವಲ್ ಟು ಏನು ಗೊತ್ತಾ, ವಿ ಇಂಟು ಐ. ದೆನ್ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಪಿ ಬೈ ವಿ. ಪಿ ಎಷ್ಟು ಕೊಟ್ಟಿದ್ದಾನೆ, 10, ವಿ ಎಷ್ಟಿದೆ 60. ದೆನ್ ಏನಾಯ್ತು, 1/6 ಆಂಪಿಯರ್ ಇಸ್ ದ ಕರೆಂಟ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಕಂಡುಹಿಡಿ. ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಇಸ್ ಈಕ್ವಲ್ ಟು ಓಮ್ಸ್ ಲಾ, ವಿ ಬೈ ಐ. ವಿ ಅಂದ್ರೆ ನಾನು ಅಪ್ಲೈ ಮಾಡ್ತಿರೋದು ತಗೋಬೇಕು. 100 ಡಿವೈಡೆಡ್ ಬೈ ಐ ಎಷ್ಟಿದೆ, 1/6 ಅಂದ್ರೆ ಎಷ್ಟಾಯ್ತು, ಕರೆಕ್ಟ್. 100 ಆಯ್ತು. ಕರೆಂಟ್ ರೇಟಿಂಗ್ ಎಷ್ಟು ಬಂತು ನನಗೆ, 1/6. ಎಷ್ಟಾಯ್ತು ಇದು, 600 ಓಮ್ ಆಯ್ತು. ಅದು ಸಿಕ್ತಾ ನನಗೆ, ಆರ್ ಸಿಕ್ಬಿಡ್ತು. ನಂಗೆ ಏನು ಸಿಕ್ಬಿಡ್ತು, ಆರ್. ಮತ್ತೆ ಏನು ಅಲ್ಲಿ ನೀನು ಇದಕ್ಕೆ ಎ ಸಿ ಸೋರ್ಸ್ ಕನೆಕ್ಟ್ ಮಾಡಿದ ಕರೆಂಟ್ ಬಂದು ಫುಲ್ ಇಂಟೆನ್ಸಿಟಿಯಲ್ಲಿದೆ. ಫುಲ್ ಇಂಟೆನ್ಸಿಟಿಯಲ್ಲಿ ಅಂದ್ರೆ ಏನು ಗೊತ್ತಾ, ಈ ಥರ ಝೆಡ್ ಇಸ್ ಈಕ್ವಲ್ ಟು ಏನು ಗೊತ್ತಾ, ಝೆಡ್ ಅಂದ್ರೆ ವಿ ಇದ್ದಂಗೆ ಅಲ್ವಾ, ಝೆಡ್ ಅಂದ್ರೆ ಆರ್ ಇದ್ದಂಗೆ, ರೆಸಿಸ್ಟೆನ್ಸ್ ಇದ್ದಂಗೆ, ಓಮ್ಸ್ಲಾ. ಝೆಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಝೆಡ್ ಇಸ್ ಈಕ್ವಲ್ ಟು ಕರೆಕ್ಟ್ ವಿ ಆರ್ ಎಮ್ ಎಸ್ ಡಿವೈಡೆಡ್ ಬೈ ಐ ಆರ್ ಎಮ್ ಎಸ್. ಝೆಡ್ ಕಂಡು ಹಿಡ್ಕೋಬೇಕು. ವಿ ಆರ್ ಎಮ್ ಎಸ್ ಅಂದ್ರೆ ಏನು, 100. ಐ ಆರ್ ಎಮ್ ಎಸ್ ಅಂದ್ರೆ ಇಲ್ಲಿ ಬಂದಿರೋ ಕರೆಂಟು ಎಷ್ಟಿದೆ, ಕರೆಂಟು ಎಷ್ಟಿದ್ರು, 1 ನಿಮಿಷ ಇರಿ. ಇಲ್ಲಿ ನಾನು ಇದು 100 ವೋಲ್ಟ್ ತಗೋಬಾರ್ದು ಮಕ್ಕಳ, ಸಾರಿ. ಇಲ್ಲಿ ಏನು ಮಾಡಿ ಗೊತ್ತಾ, ಇಲ್ಲಿ ಪವರ್ ರೇಟಿಂಗೇ ಕೊಟ್ಬಿಡಿ ಅಂತಾನೆ. ವಿ ಇದೆಷ್ಟು ತಗೋ, 60 ತಗೋ. ಇದು 6 ಮೇಲೆ ಬರುತ್ತೆ, ಅವಾಗ 360 ಆಗುತ್ತೆ. ಸಾರಿ, ಇದು 360 ಓಮ್ ಆಯ್ತು. ಇದು ಎಷ್ಟು ಓಮ್ ಆಯ್ತು, ಇದು 360 ಓಮ್ ಆಗೋಯ್ತು. ಸಾರಿ, ಇದು 360 ಓಮ್ ಬರುತ್ತೆ. ಇಲ್ಲಿ ಐ ಆರ್ ಎಮ್ ಎಸ್ ಏನು, 1/6 ಕರೆಂಟು, ಯಾಕಂದ್ರೆ ಫುಲ್ ಇಂಟೆನ್ಸಿಟಿ. ಇದೆಷ್ಟಂತೂ, ಇದು 600 ಓಮ್ ಆಯ್ತು. ಈಗ ಝೆಡ್ ಕಂಡುಹಿಡಿಯಬೇಕು. ಝೆಡ್ ಆಗೋಯ್ತು. ಝೆಡ್ ಇಸ್ ಈಕ್ವಲ್ ಟು ಏನು ತಗೊಂಬೋಣ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಸ್ಕ್ವೇರ್. ಎಕ್ಸೆಲ್ ಕಂಡುಹಿಡಿಯಬೇಕು. ದೆನ್ ಎಕ್ಸೆಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಝೆಡ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಝೆಡ್ ಸ್ಕ್ವೇರ್ ಎಷ್ಟಿದೆ, ಝೆಡ್ ಸ್ಕ್ವೇರು 600 ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದರೆ ಎಷ್ಟು, 360 ಸ್ಕ್ವೇರ್. ಸಿಂಪ್ಲಿಫಿಕೇಶನ್ ಮಾಡಿ ಮುಗಿಸಿದ್ರೆ ಎಷ್ಟು ಬರುತ್ತೆ ಗೊತ್ತಾ, ಅದು 480 ಓಮ್ ಬರುತ್ತೆ. ಯಾವುದು, ಎಕ್ಸೆಲ್ ಫಾರ್ಮುಲಾ ಏನು ನೆಕ್ಸ್ಟ್, ಎಕ್ಸೆಲ್ ಇಸ್ ಈಕ್ವಲ್ ಟು 2πfl. ಎಲ್ ಇಸ್ ಈಕ್ವಲ್ ಟು ಎಕ್ಸೆಲ್ ಬೈ 2πf. ಎಕ್ಸೆಲ್ ಎಷ್ಟಿದೆ, 480 ಡಿವೈಡೆಡ್ ಬೈ 2 ಇಂಟು 3.14 ಇಂಟು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾನೆ, 60. ಸಿಂಪ್ಲಿಫಿಕೇಶನ್ ಮಾಡು, ಎಲ್ ಇಸ್ ಈಕ್ವಲ್ ಟು 1.27 ಹೆನ್ರಿ ಬರುತ್ತೆ. ದಿಸ್ ಇಸ್ ಅಬೌಟ್ ದ ನ್ಯೂಮರಿಕಲ್ಸ್. ಒಂದೇ ಒಂದು ಪ್ರಾಬ್ಲಮ್ ಹೇಳಿದ್ದೀನಿ, ಲಾಸ್ಟಲ್ಲಿ ಮಾಡ್ತೀನಿ ಅಂತ. ಲೆಟ್ ಅಸ್ ಗೋ ಥ್ರೂ. ಸ್ವಲ್ಪ ಅದು ಯೋಚನೆ ಮಾಡಿ. ಯಾವುದು ಇದು, ಎಸ್ ದಿಸ್ ಒನ್. ಇದು ಕೊಡ್ತಾರಲ್ವಾ, ನೋಡೋಣ. ಇಲ್ಲೇನಿದೆ ಗೊತ್ತಾ, ಸಿಂಪಲ್. ಇದು KVL ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಸಿಂಪಲ್ ಆಗಿ ನೋಡಿ, ಟೈಮ್ ತಗೊಳುತ್ತೆ ಬಟ್ ಈಸಿ ಮಾಡ್ಕೋಬಹುದು. KVL ಅಪ್ಲೈ ಮಾಡೋದು ಗೊತ್ತಿರಬೇಕು. ಒಂದೇ ಒಂದು ಹೇಳ್ಬಿಡ್ತೀನಿ ನಿಮಗೆ. ನೋಡು, ಇದು ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಹಿಂಗೆ ಬರ್ತಿದೆ. ಇಫ್ ಯುವರ್ ಇದು ನನ್ನ ಡೈರೆಕ್ಷನ್, ನಿನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇದ್ರೆ -IR ತಗೋಬೇಕು. ಅದೇ ಹಿಂಗೆ ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಹಿಂಗೆ ಇರಲಿ, ನಿನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ತಗೋಬೇಕು, +IR ತಗೋಬೇಕು. ಮತ್ತೆ ಈ ಥರ ಬ್ಯಾಟರಿ ಇದೆ, ಇದು ಪ್ಲಸ್ ಎಂಡು ಮೈನಸ್ ಎಂಡು ಹಿಂಗೆ ಹೋಗ್ತಿದ್ಯಾ ಅಂತ ಇಟ್ಕೋ. ಪ್ಲಸ್ ಎಂಡ್ ಆಫ್ ದ ಬ್ಯಾಟ್ರಿಯಿಂದ ಮೈನಸ್ ಎಂಡ್ಗೆ ಹೋದರೆ ಇದು ವೋಲ್ಟ್ EMF ತೊಗೊತೀಯ ಅಂತ ಇಟ್ಕೋ. ಪ್ಲಸ್ಸಿಂದ ಮೈನಸ್ಗೆ ಹೋಗ್ತಿದ್ಯಾ, ಇದು ಫಸ್ಟ್ ಪ್ಲಸ್ಸು ಆಮೇಲೆ ಮೈನಸ್, ಅಂದರೆ -E ತಗೋ. ಅದೇ ಬ್ಯಾಟ್ರಿ ಈ ಥರ ಇದೆ, ಪ್ಲಸ್ ಎಂಡು ಮೈನಸ್ ಎಂಡು, ಹಿಂಗೆ ಬರ್ತೀಯ ಅಂತ ಇಟ್ಕೋ. ಮೈನಸ್ ಎಂಡಿಂದ ಪ್ಲಸ್ ಬಂದರೆ ಯಾವ ಎಂಡು ಕೊನೆಗೆ ಎಂಡ್ ಆಗ್ತೀಯೋ ಅದು +E, ಆ ಥರ ತೊಗೋಬೇಕು. ಇದೊಂದು ಜ್ಞಾಪಕ ಇಟ್ಕೋ. ನೆಕ್ಸ್ಟ್ ಇಲ್ಲಿ ನೋಡು, ಇದು ನೇಮ್ ಮಾಡ್ಕೊಬೋಣ. ಇಲ್ಲಿ ಅವನೇನು ಕೇಳಿದ್ದಾನೆ, ಫೈಂಡ್ ದ ಗ್ಯಾಲೋನೋಮೀಟರ್ ಕರೆಂಟ್, ಇದು ಕಂಡುಹಿಡಿಯಬೇಕು. ಸೊ ಇದೇನಾಗಿರಲಿ I1, ಇದೇನಾಗಿರಲಿ I2, ಇದೇನಾಗಿರಲಿ IG, ಇದೇ ನಾನು ಕಂಡುಹಿಡಿಬೇಕಾಗಿರೋದು. ಇದೇನಾಗಿರಲಿ I1 ಮೈನಸ್ IG, I2 IG ಇವೆರಡು ಕಂಬೈನ್ ಆಗಿ ಬಂದರೆ ಇದೇನಾಗುತ್ತೆ, I1 ಪ್ಲಸ್ I2 ಪ್ಲಸ್ IG. ಆಯಿತಾ? ಇಲ್ಲಿ I1 IG ಇಲ್ಲಿ ಕಂಬೈನ್ ಆದರೆ ಇಲ್ಲೇನು ಬರುತ್ತೆ, I1 ಪ್ಲಸ್ I2. ಇಲ್ಲಿ 3 ಲೂಪ್ ತಗೋಬೇಕು. ಇದೊಂದು ಲೂಪು, ಈ ಕಡೆ ಕೆಳಗಡೆ ಇದೆಯಲ್ಲ ಇದೊಂದು ಲೂಪು. ಇಲ್ಲಿ E ಅಂತ ಬರ್ಕೊಂಡ್ಬಿಡ್ತೀನಿ. ಅರ್ಥ ಆಗ್ತಿದೆಯಾ? ಯಾವ ಥರ ನೋಡು, ಫಾರ್ ಲೂಪ್ ಯಾವುದು, ಫಸ್ಟ್ ಲೂಪ್ ತಗೋ, ABDA. ಫಾರ್ ಲೂಪ್ ABDA ತಗೋ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ನಾನು ಬಂದರೆ A ಇಂದ Bಗೆ ಬಂದರೆ ನನ್ನ ಡೈರೆಕ್ಷನು ಕರೆಂಟ್ ಡೈರೆಕ್ಷನು ಸೇಮ್ ಇದ್ದರೆ -1 ಇದೆ. ಇಲ್ಲಿ 1 ಇದೆಯಲ್ವಾ,
ಮೈನಸ್ ಎಷ್ಟಾಯ್ತು 1i1 ಮೈನಸ್ 1i1 ಅಂದ್ರೆ ಹಂಗೆ i1 ಅಂತ ಬರ್ಕೊಂತೀನಿ. ಮತ್ತೆ ಬಿ ಇಂದ ಡಿಗೆ ಬರಬೇಕು. ಬಿ ಇಂದ ಡಿಗೆ ಬಂದ್ರೆ ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇದೆ. ಸೇಮ್ ಇದ್ರೆ ಮೈನಸ್ ಅಲ್ವಾ, ಮೈನಸ್ 5ig ಮೈನಸ್ 5ig ಮೈನಸ್ 5ig. ಮತ್ತೆ ಎಲ್ಲಿಂದ ಅಲ್ಲಿ ಬರಬೇಕು, D2a D2a ಬಂದ್ರೆ ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇದೆ. ಆಪೋಸಿಟ್ ಇದೆ ಪ್ಲಸ್ 4i2 ಇಸ್ ಈಕ್ವಲ್ ಟು 0. ಇದು ಹಿಂಗೆ ಇರಲಿ, ಏನು ಚೇಂಜ್ ಮಾಡಬೇಡ ಆಯ್ತಾ. ನೆಕ್ಸ್ಟ್ ಈಕ್ವೇಶನ್ 1 ಅಂತ ತಗೊಂತೀನಿ. ನೆಕ್ಸ್ಟ್ ಫಾರ್ ಲೂಪ್ ಯಾವುದು, ಸೆಕೆಂಡ್ ಲೂಪ್ ತಗೋಬೋಣ. ಬಿ ಸಿ ಡಿ ಬಿ ಫಾರ್ ಲೂಪ್ ಯಾವುದು, ಬಿ ಸಿ ಡಿ ಬಿ ತಗೋ. ಅಲ್ಲಿಂದ ಎಲ್ಲಿ, ಬಿ ಇಂದ ಸಿಗ್ ಬಾ. ಬಿ ಇಂದ ಸಿಗ್ ಬಂದ್ರೆ ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇದ್ರೆ ಏನ್ ಮಾಡ್ಬೇಕು, ಮೈನಸ್ ಆಫ್ ಮೈನಸ್ ಅಲ್ಲಿ ರೆಸಿಸ್ಟೆನ್ಸ್ ಏನಿದೆ 2 ಇಂಟು ಕರೆಂಟ್ ಏನಪ್ಪಾ i1 ಮೈನಸ್ IG. ಮತ್ತೆ ಸಿ ಇಂದ ಡಿಗ್ ಬಾ. ಸಿ ಇಂದ ಡಿಗ್ ಬಂದ್ರೆ ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಆಪೋಸಿಟ್, ಅದಕ್ಕೆ ಪ್ಲಸ್ ಏನ್ ತಗೋಬೇಕು, ಪ್ಲಸ್ 3 ಇಂಟು IT ಪ್ಲಸ್ IG. ಆಮೇಲೆ ಲಾಸ್ಟ್ ಒನ್ ಡಿ ಇಂದ ಬಿಗ್ ಬಾ. ಡಿ ಇಂದ ಬಿಗ್ ಬಂದ್ರೆ ನಿನ್ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಆಪೋಸಿಟ್, ಅದಕ್ಕೆ ಪ್ಲಸ್ 5IG ಇಸ್ ಈಕ್ವಲ್ ಟು 0. ಇದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ, ಬರೆಯುವಾಗ ಇದೇ ಟರ್ಮ್ಸ್ ಅಲ್ಲಿ ಬರ್ಕೊಂತೀನಿ. ಇಲ್ಲಿ ನೋಡು, ಮೈನಸ್ 2i1 ಮೈನಸ್ ಇಂಟು ಮೈನಸ್ ಪ್ಲಸ್ 2IG ಪ್ಲಸ್ 3i2 ಪ್ಲಸ್ 3IG ಪ್ಲಸ್ 5IG ಇಸ್ ಈಕ್ವಲ್ ಟು 0 ಆಯ್ತಾ. ಫಸ್ಟ್ i1 ಮಾತ್ರ ಇಲ್ಲಿ ನೋಡು, i1 IG i2 ಫಾರ್ಮೇಟ್ ಅದೇ ಹೆಂಗೆ ಬರ್ಕೋಣ, ಮೈನಸ್ 2i1 ಹಂಗೆ ಇರಲಿ ಆಯ್ತಾ. ಇಲ್ಲಿ 2IG 3IG 5IG 2 ಪ್ಲಸ್ 3 ಪ್ಲಸ್ 5 ಎಷ್ಟಾಯ್ತು 10IG. ಇಲ್ಲಿ ಉಳಿದಿದ್ದೇನು ಪ್ಲಸ್ 3i2 ಇಸ್ ಈಕ್ವಲ್ ಟು 0. ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಶನ್ 2. ನೆಕ್ಸ್ಟ್ ಇನ್ನೊಂದು ಲೂಪ್ ತಗೋಬೇಕು, ಕೆಳಗಡೆ ಲೂಪ್ ಬಂದ್ರೆ ಯಾವ್ದು, ADCEA ಹಂಗೆ ತಗೊಳ್ತೀನಿ. ಫಾರ್ ಲೂಪ್ ADCEA. ಎಲ್ಲಿಂದ ಎಲ್ಲಿಗೆ ಸ್ಟಾರ್ಟ್ ಮಾಡೋಣ ನಾವು, ಎ ಇಂದ ಡಿಗ್ ಬಾ. ಎ ಇಂದ ಡಿಗ್ ಬಂದ್ರೆ ನನ್ನ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್ ಇದ್ರೆ ಅಂತ ತಗೋಬೇಕು, ಮೈನಸ್ 4i2 ಆಯ್ತು. ಮತ್ತೆ ಡಿ ಇಂದ ಸಿಗ್ ಬಾ. ಡಿ ಇಂದ ಸಿಗ್ ಬಂದ್ರೆ ಸೇಮ್ ಡೈರೆಕ್ಷನ್ ಇದ್ರೆ ಮೈನಸ್ 3i2 ಪ್ಲಸ್ IG ಆಯ್ತು. ಮತ್ತೆ ಎಲ್ಲಿಂದ ಅಲ್ಲಿಗೆ ಬರಬೇಕು, ಇಲ್ಲಿ ಬರುವಾಗ ಇದು ತುಂಬಾ ಕೇರ್ಫುಲ್. ಇಲ್ಲಿ ಬಂದ್ರೆ ಇಲ್ಲಿ ರೆಸಿಸ್ಟೆನ್ಸು ತಗೋಬೇಕು, ವೋಲ್ಟೇಜು ತಗೋಬೇಕು. ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ಬರ್ತಾರೋ ಕರೆಂಟ್ ಏನಿದೆ, ಇಲ್ಲಿ ಕರೆಂಟ್ i1 ಪ್ಲಸ್ i2 ಇದೆಯಲ್ವಾ ಕರೆಂಟು, ಆ ಕರೆಂಟ್ ತಗೋಬೇಕು, ಬ್ಯಾಟ್ರಿನೂ ತಗೋಬೇಕು, ಎರಡು ತಗೋಬೇಕು. ಇಲ್ಲಿ ಅರ್ಥ ಆಗ್ತಿದ್ಯಾ, ಕರೆಂಟ್ ಹೆಂಗ್ ತಗೊಳ್ತೀಯಾ, ಇಲ್ಲಿ ತಗೊಂಡಂಗೆ. ಬ್ಯಾಟ್ರಿ ಏನು, ಯಾವ ಎಂಡಿಂದ ಯಾವ ಎಂಡ್ಗೆ ಹೋಗ್ತೀಯಾ, ಇಲ್ಲೆಷ್ಟಿದೆ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಮೈನಸ್ 1 ಇದೆ. 1 ಅಂದ್ರೆ ಹಂಗೆ ಬರ್ಕೊಂಡ್ಬಿಡ್ತೀನಿ, ಮೈನಸ್ i1 ಪ್ಲಸ್ i2. ಬ್ಯಾಟ್ರಿ ಯಾವ ಎಂಡಿಂದ ಯಾವ ಎಂಡ್ಗೆ ಹೋಗ್ತಿದೀವಿ, ಮೈನಸ್ ಎಂಡಿಂದ ಪ್ಲಸ್ ಎಂಡ್ಗೆ, ಅದಕ್ಕೆ ಏನಾಗುತ್ತೆ ಪ್ಲಸ್ 3 ಇಸ್ ಈಕ್ವಲ್ ಟು 0. ಇದನ್ನ ಸೇಮ್ ಮೇಲ್ಗಡೆ ಬರ್ಕೊಂಡಂಗೆ ಬರೆಯೋಣ. ಇಲ್ಲಿ ಮೈನಸ್ 4i2 ಮೈನಸ್ 3i2 ಮೈನಸ್ ಇಂಟು ಮೈನಸ್ ಅಲ್ವಾ, ಮೈನಸ್ 3IG ಮೈನಸ್ i1 ಮೈನಸ್ i2 ಪ್ಲಸ್ 3 ಇಸ್ ಈಕ್ವಲ್ ಟು 0. ಫಸ್ಟ್ ಏನು ಬರೆಯೋಣ, ಮೈನಸ್ i ಒಂದು ಕಡೆ ಬರ್ಕೊಂಬೋಣ. ಮೈನಸ್ i1 ಹಿಂಗೆ ಇರು. ಮತ್ತೆ ಯಾವ್ದು ಬರೀಬೇಕು, IG ಅಂದ್ರೆ ಒಂದಿದೆ ಮೈನಸ್ 3IG. ಇಲ್ಲಿ ಉಳಿದಿರೋದು ಯಾವುದು, i2 ಮೈನಸ್ 4 ಮೈನಸ್ 3 ಮತ್ತೆ ಏನು -1 -4 -3 -1 -4i2 -3i2 -y2 ಎಷ್ಟಾಯಿತು -8i2 ಆಯ್ತಾ ಇಸ್ ಈಕ್ವಲ್ ಟು ಈ 3 ಆ ಕಡೆ ಕಳಿಸಿದ್ರೆ -3 ಆಯ್ತು. ಇಲ್ಲಿ ಇಂಟು ಪ್ಲಸ್ ಮಾಡಿಬಿಡ್ತೀನಿ ಇದನ್ನು, ಯಾಕೆ ಸಿಂಪ್ಲಿಫಿಕೇಶನ್. i1 ಪ್ಲಸ್ 3IG ಪ್ಲಸ್ 8i2 ಇಸ್ ಈಕ್ವಲ್ ಟು 3 ಆಯಿತು. ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಶನ್ 3. ನೀನು ಈಗ ಯು ಕ್ಯಾನ್ ಪಿಕ್ ಎನಿ ಟೂ ಈಕ್ವೇಶನ್ಸ್ ತಗೊಂಡು ನೀನು ಇಲ್ಲಿ 3 ವೇರಿಯೇಬಲ್ಸ್ ಇದೆ, i1 IG i2 ಅಲ್ವಾ, 3 ವೇರಿಯೇಬಲ್ ಇರೋದ್ರಿಂದ ನೀನು ಅದನ್ನು ಲೀನಿಯರ್ ಈಕ್ವೇಶನ್ಸ್ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡಬೇಕು. ಫಸ್ಟ್ ನೋಡು, ನನಗೆ ಬೇಕಾಗಿರೋದು IG ಬೇಕಂದ್ರೆ i1 i2 ರಿಮೂವ್ ಮಾಡ್ಕೋಬೇಕು. ಫಸ್ಟ್ ಯಾವುದನ್ನ ಒಂದು ರಿಮೂವ್ ಮಾಡೋಣ. ಈಗ ನೋಡು, ಈಕ್ವೇಶನ್ 1 ತಗೊಂಡು ಈಕ್ವೇಶನ್ 2 ತಗೋ, ಯಾವ್ದನ್ನ ನಿನ್ನಿಷ್ಟ. ಈಕ್ವೇಶನ್ 1 ಅನ್ನ 2 ಯಾವ್ದನ್ನ ತಗೋ, ನಿನ್ನಿಷ್ಟ ಯಾವ್ದನ್ನ ತಗೊಂಬೋಣ. ಈಗ ಏನು ಮಾಡ್ತೀನಿ ಗೊತ್ತಾ, ಐ ವಿಲ್ ಟೇಕ್ ಇಲ್ಲಿದಿಷ್ಟು ಆಯ್ತಾ, ಹಿಂಗಿರಲಿ. ಇಲ್ಲೇನು ಮಾಡ್ತೀನಿ, ಐ ವಿಲ್ ಟೇಕ್ ಈಕ್ವೇಶನ್ 1 and 2 ಇಲ್ಲ 1 and 3 ನಿನಗೆ ಬಿಟ್ಟಿದ್ದು ಯಾವ್ದನ್ನ ತಗೋ. ಫ್ರಮ್ ಈಕ್ವೇಶನ್ 1 and 3 ಯಾವುದು, ಈಕ್ವೇಶನ್ 1 ಈಕ್ವೇಶನ್ 3 ತಗೋ. ಏನು ಮಾಡ್ತೀನಿ ನೋಡು, ಈಕ್ವೇಶನ್ 1 and 3 ತಗೊಂಡ್ರೆ ಅಲ್ಲೇನಿದೆ, ಈಕ್ವೇಶನ್ 3 ಬರ್ಕೊತೀನಿ. i1 ಪ್ಲಸ್ 3IG ಪ್ಲಸ್
8i2 ಇಸ್ ಈಕ್ವಲ್ ಟು 3ನ ಈಕ್ವೇಷನ್ 3. ಮತ್ತು ಈಕ್ವೇಷನ್ 1 ಬರೀತೀನಿ -i1 -5ig ಕರೆಕ್ಟ್ ಪ್ಲಸ್ 4i2 ಇಸ್ ಈಕ್ವಲ್ ಟು 0. ಇದು ಸಿಂಪ್ಲಿಫಿಕೇಶನ್ ಮಾಡೋಣ. ಆ್ಯಡ್ ಮಾಡ್ಕೊಂಡ್ರೆ ಇವೆರಡು ಹೋಯ್ತಾ? ಇಲ್ಲಿ ಉಳಿದಿದ್ದೇನು? ಕರೆಕ್ಟ್ ಹೇಳು. ಆ್ಯಡ್ ಮಾಡಿಕೊಂಡೆ ಏನಾಯಿತು? 3 - 5 ಅಲ್ವಾ? 3 - 5 ಎಷ್ಟು? -2ig. ಇಲ್ಲಿ 8 + 4 ಎಷ್ಟಾಯಿತು? 12i2 ಇಸ್ ಈಕ್ವಲ್ ಟು 3 ಬಂತು. ಅರ್ಥ ಆಗ್ತಿದೆಯಾ? ಇದನ್ನ ಹಂಗೆ ಬೆಳ್ಕೊ, ಅದು ಹಂಗೆ ಉಳಿಸ್ಕೊಂಡ್ಬಿಡು. ನೆಕ್ಸ್ಟ್ ಏನು ಮಾಡೋಣ? ಐ ವಿಲ್ ಟೇಕ್ ಎನಿ 2 ಈಕ್ವೇಷನ್ಸ್ ಅಲ್ವಾ? ಈಗೇನು 1 and 3 ತೊಗೊಂಡಿದ್ದೆ, ನೆಕ್ಸ್ಟ್ 2 and 3 ತೊಗೊಳ್ತೀನಿ. 2 and 3 ತೊಗೊಳ್ಳುವಾಗ ನೋಡು, -2i1 2 and 3 ತೊಗೊಳ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? -2i1 ಪ್ಲಸ್ 10ig ಪ್ಲಸ್ 3i2 ಇಸ್ ಈಕ್ವಲ್ ಟು 0. ಯಾವುದು? ಈಕ್ವೇಷನ್ 2. ಈಕ್ವೇಷನ್ 3 ತಗೋ, ಅದೇನಾಗಿದೆ? i1 ಪ್ಲಸ್ 3ig ಪ್ಲಸ್ 8i2 ಇಸ್ ಈಕ್ವಲ್ ಟು 3. ಬಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಯಾವುದನ್ನು ರಿಮೂವ್ ಮಾಡೋಣ? ಇವಾಗ ನಾವು ಹೇಳಿದ್ವಲ್ಲ, ಇದರೊಳಗೆ ಏನು ರಿಮೂವ್ ಮಾಡಿದ್ದೀವಿ? i1 ರಿಮೂವ್ ಮಾಡೋಣ. ಸೊ i1 ರಿಮೂವ್ ಮಾಡೋಕ್ಕೆ ಏನು ಮಾಡ್ಬೇಕು? ನಾನು ಈ ಈಕ್ವೇಷನ್ಗೆ 2 ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಗುತ್ತೆ? ಹಿಂಗೆ ಬರೆಯೋಣ. ಹಿಂಗೆ ಬರಿತೀನಿ. ಫಸ್ಟ್ ತಿರ್ಗಾ ಬರ್ಕೊಳ್ತೀನಿ. 2i1 ಪ್ಲಸ್ 10ig ಪ್ಲಸ್ 3i2 ಇಸ್ ಈಕ್ವಲ್ ಟು 0. ಈ ಈಕ್ವೇಷನ್ ಹಂಗೆ ಬರ್ಕೊಂಡೆ. ಮತ್ತು ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ ಬರೆದ್ರೆ 2 × i1 ಪ್ಲಸ್ 2i1 ಪ್ಲಸ್ 3 × 2 6ig ಪ್ಲಸ್ 8 × 2 16i2 ಇಸ್ ಈಕ್ವಲ್ ಟು 3 × 2 6. ಸಿಂಪ್ಲಿಫಿಕೇಶನ್ ಮಾಡು, ಆ್ಯಡ್ ಮಾಡ್ಕೊ. ಇವೆರಡು ಹೋಯ್ತಾ? ಇಲ್ಲೇನು ಬಂತು? 16ig ಪ್ಲಸ್ 16 + 3 19i2 ಇಸ್ ಈಕ್ವಲ್ ಟು 6. ಅರ್ಥ ಆಗ್ತಿದೆಯಾ? ಈಗ ಇದು ಈಕ್ವೇಷನ್ 4 ಅಂತ ಕೊಡ್ತೀನಿ, ಇದು ಈಕ್ವೇಷನ್ 5. ಈಗ ಈಕ್ವೇಷನ್ 4, 5 ತೊಗೊಂಡ್ಬಿಟ್ಟು ನೀನೇನು ಮಾಡ್ಬೇಕು ಗೊತ್ತಾ? ಏನು ಗೊತ್ತಾ? ನಾನು ಕಂಡುಹಿಡಿಬೇಕಾಗಿರೋದು i g ಅಲ್ವಾ? i2ನ ರಿಮೂವ್ ಮಾಡು. ಏನು ರಿಮೂವ್ ಮಾಡು? i2. ಇಲ್ಲಿ ನೋಡು, ಇಲ್ಲಿ i2 ಹತ್ರ 12 ಇದೆ, ಇಲ್ಲಿ i2 ಹತ್ರ ಏನಿದೆ? 14 ಇದೆ. ಸೊ ಯು ಹ್ಯಾವ್ ಟು ರಿಮೂವ್. ಮಾಡಬೇಕಂದ್ರೆ ಗೊತ್ತಲ್ಲ ಲೀನಿಯರ್ ಈಕ್ವೇಷನಲ್ಲಿ. ಇದಕ್ಕೆ ಫಸ್ಟ್ ಈ ಈಕ್ವೇಷನ್ ತೊಗೊಳ್ತೀನಿ ನೋಡು, -2ig ಪ್ಲಸ್ 12i2 ಇಸ್ ಈಕ್ವಲ್ ಟು 3 ಬರ್ಕೋ. ಈ ಈಕ್ವೇಷನ್ ಬರಿತೀನಿ 16ig ಪ್ಲಸ್ 14i2 ಇಸ್ ಈಕ್ವಲ್ ಟು 6. ಹಿಂಗಿರಲಿ. ನಾನು ಇವೆರಡು i2 ರಿಮೂವ್ ಮಾಡಬೇಕಲ್ವಾ? ಅದಕ್ಕೆ ನಾನೇನು ಮಾಡ್ತೀನಿ? ಈ ಈಕ್ವೇಷನ್ಗೆ 3ಗೆ ಏನು ಮಲ್ಟಿಪ್ಲೈ ಮಾಡಬೇಕು? 3ಗೆ ಈಗ ಇದೆಯಲ್ವಾ? ಈ ಈಕ್ವೇಷನ್ಗೆ ಇದು ಇಂಟು 14 ಮಾಡಬೇಕು. ಈ ಕೆಳಗಡೆ ಈಕ್ವೇಷನ್ಗೆ ಏನು ಮಾಡಬೇಕು? 12 ಮಾಡಿದ್ರೆ ಏನಾಗುತ್ತೆ ನೋಡೋಣ. ನೋಡಿಲ್ಲಿ 14 × 2. 14 × 2 ಅಂದರೆ -28ig ಪ್ಲಸ್ ಮತ್ತೆ 14 × 12. 14 × 12 ಮಾಡು, ಎಷ್ಟು ಬರುತ್ತೆ? 14 × 12 ಹೇಳು. 14 × 12 ಇದೆಷ್ಟಾಯ್ತು? ಇದು 168i2 ಪ್ಲಸ್ ಮತ್ತೇನು ಮಾಡೋದು? 14 × 3 ಇದೆಷ್ಟಾಯಿತು? 40. ನೆಕ್ಸ್ಟ್ ಇದನ್ನು ಮಾಡಿದ್ರೆ ಇಲ್ಲೇನಿದೆ? 12 × 16 ಅಲ್ವಾ? 12 × 16 ಎಷ್ಟು? 192ig ಬಂತು. ಪ್ಲಸ್ ಇಲ್ಲೇನು? 12 × 14 12 ಏನು? 14. 12 × 14 ಮಾಡಿದ್ರೆ ಇದೆಷ್ಟು? 168i2 ಇಸ್ ಈಕ್ವಲ್ ಟು ನೆಕ್ಸ್ಟು 12 ಏನು? 12 6 ಹೇಳಿ. 12 6 ಎಷ್ಟು? 12 × 6 ಎಷ್ಟು? 72 ಡಿವೈಡೆಡ್ ಬೈ ಬಂತು ಅಲ್ವಾ? ನನಗೆ ಇದು ನಮ್ಗೆ ಗೊತ್ತು. ಇದು ಏನು ಮಾಡಬೇಕು? ಇಲ್ಲಿ ಅಲ್ವಾ ಸಿಂಪ್ಲಿಫಿಕೇಶನ್ನು. ಇದು ಮೈನಸ್ಸು ಅಲ್ವಾ? ಇದು ಮೈನಸ್ಸು, ಇದು ಮೈನಸ್ಸು, ಇದು ಮೈನಸ್ಸು. ಇಲ್ಲೇನಾಗುತ್ತೆ? ಇದು ಮೈನಸ್ ಇಂಟು ಮೈನಸ್ ಇದೆಯಲ್ವಾ? ಅದಕ್ಕೇನಾಯಿತು? 198 ಇದೆಷ್ಟಿದೆ? ಇದು 192 ಪ್ಲಸ್ 28 ಆಗುತ್ತಲ್ವ? ಮೈನಸ್ ಇಂಟು ಮೈನಸ್ ಇದೆಷ್ಟು ಬಂತು? 220ig ಬಂತು. -220ig ಇವೆರಡು ಕ್ಯಾನ್ಸಲ್ ಆಗೋಯ್ತು. ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ? -72 ಇದೆ ಅಲ್ವಾ? 72 - 42 ಎಷ್ಟು ಬಂತು? 30. ಎಷ್ಟು ಬಂತು? -30. ಮೈನಸ್ ಹೋಯಿತು. ig ಇಸ್ ಈಕ್ವಲ್ ಟು ಏನಾಯಿತು? 30/220. 30 / 220 ಎಷ್ಟು ಬರುತ್ತಿದು? 0.8
13636 ಬಂತು ಆಂಪಿಯರ್. ಈ ಥರ ಮಾಡ್ಕೋಬೇಕು. ಇದನ್ನ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇದನ್ನೇನು ಮಾಡಬೇಕು, ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೋಡಿ ಮಕ್ಕಳ, ಈಗ ನಿಮ್ಮದು 2 ಮಾರ್ಕ್ಸ್ ಕ್ವಶನ್ ಆಯಿತು, 3 ಮಾರ್ಕ್ಸ್ ಕ್ವಶನ್ ಆಯಿತು, 5 ಮಾರ್ಕ್ಸ್ ಆಯಿತು, ಮತ್ತೆ 5 ಮಾರ್ಕ್ಸ್ ಮುಗೀತು. ಇನ್ನು ಉಳಿದಿರೋದು MCQs. ಇಫ್ ಯು ರಿಕ್ವೆಸ್ಟ್ ವಿ ವಿಲ್ ಡೂ MCQs ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.